ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಈ ಹಿಂದೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಅಂತ ಹೇಳಿದಾಗ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮೃತಪಟ್ಟಂತಹ ವ್ಯಕ್ತಿಗಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾತನಾಡಿದ್ದೀವಿ. ಯಾವಾಗ ಇವುಗಳನ್ನು ಸರಿಪಡಿಸೋದು, ಹೈಕೋರ್ಟ್ ಚೀಮಾರಿ ಹಾಕ್ತು, ಬೆಂಗಳೂರು ಸಂಪೂರ್ಣವಾಗಿ ರಸ್ತೆ ಗುಂಡಿಗಳಿಂದನೇ ಕಾಣಿಸ್ತಾ ಇದೆ, ಹೊರಗಿನಿಂದ ಯಾರಾದರೂ ಬಂದರೆ ಅಸಹ್ಯ ಹುಟ್ಟಿಸುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿದೆ ಅಂತ ಅನೇಕ ಬಾರಿ ನಾವೇ ಮಾತನಾಡಿದ್ದೇವೆ. ಆದರೆ ಸರ್ಕಾರ ಅದಕ್ಕೇನೋ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟಿತ್ತು. ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು 2 ತಿಂಗಳು 3 ತಿಂಗಳ ಅವಧಿಯನ್ನು ಕೊಟ್ಟು ಈ ಅವಧಿಯಲ್ಲಿ ಬೆಂಗಳೂರು ರಸ್ತೆ ಗುಂಡಿಗಳಿಂದ ಮುಕ್ತ ಆಗಬೇಕು ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದರು, ಸೂಚನೆಯನ್ನು ಕೊಟ್ಟಿದ್ದರು. ಇವೆಲ್ಲವೂ ಕೂಡ ಆಯಿತು. ಇದೀಗ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು GBA ಮುಚ್ಚಿದೆಯಂತೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಚ್ಚಿದೆಯಂತೆ. ಆದರೆ ಮುಚ್ಚುವ ಈ ಕೆಲಸದಲ್ಲಿ GBA ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಮಾಡ್ತಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಜಸ್ಟ್ ಇಮ್ಯಾಜಿನ್, ಬೆಂಗಳೂರಿನ ಒಂದು ರಸ್ತೆಯನ್ನು ಗುಂಡಿಯನ್ನು ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಚಾಮರಾಜಪೇಟೆಯಲ್ಲಿ ಖರ್ಚು ಮಾಡಿದರೆ, ಜಯನಗರದಲ್ಲಿ ಯಾವುದೇ ಖರ್ಚಿಲ್ಲದೆ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತೆ. ಹೆಂಗೆ ಸಾಧ್ಯ ಆಯ್ತಿದು? ಏನು ವ್ಯವಸ್ಥೆ? ಇದೇ ಇವತ್ತಿನ ವಿಶೇಷ. ಒಂದು ರಸ್ತೆ ಗುಂಡಿಗೆ 1 ಲಕ್ಷ ವ್ಯಯ. ರಾಜಧಾನಿ ಬೆಂಗಳೂರು ಆಗಾಗ ಸುದ್ದಿಯಲ್ಲಿರುತ್ತೆ. ಬಿಕಾಸ್ ಇಲ್ಲಿಯ ಟ್ರಾಫಿಕ್ ಜಾಮ್, ಇಲ್ಲಿಯ ರಸ್ತೆ ವ್ಯವಸ್ಥೆ, ಇಲ್ಲಿಯ ಬೇರೆ ಬೇರೆ ಕಾರಣಕ್ಕಾಗಿ ಗದ್ದಲ ಗೋಜುಲುಗಳಿಗೆ ಬೆಂಗಳೂರು ಕೆಲವೊಂದಿಷ್ಟು ಬಾರಿ ಸದಾ ಸುದ್ದಿಯಲ್ಲಿರುವಂತಹ ನಗರ. ಇದೀಗ ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಲ್ಲಿ ಬೆಂಗಳೂರು ಸುದ್ದಿಯಲ್ಲಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ. ಒಂದು ರಸ್ತೆಯನ್ನು ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಹಣ ಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಸಮತಟ್ಟು ಮಾಡೋದಕ್ಕೆ ನೀರಿನಂತೆ ಹಣವನ್ನು ಪೋಲ್ ಮಾಡಿಬಿಟ್ಟಿದ್ದಾರೆ. ನೀರಿನಂತೆ ಹಣವನ್ನು ಪೋಲ್ ಮಾಡಿರೋದು. ಹೆಬ್ಬಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇವಲ 1,231 ರೂಪಾಯಿಗೆ ಮುಚ್ಚುವಂತಹ ಗುಂಡಿ ಚಾಮರಾಜಪೇಟೆಯಲ್ಲಿ 1 ಲಕ್ಷ ರೂಪಾಯಿ ವ್ಯಯ ಆಗುತ್ತೆ. ಅದೇ ಪಕ್ಕದ ಜಯನಗರಕ್ಕೆ ಹೋದರೆ ಯಾವುದೇ ಹಣವಿಲ್ಲದೆ ಗುಂಡಿಯನ್ನು ಮುಚ್ಚಲಾಗಿದೆ ಅಂತೆ. ಹೆಂಗೆ ಸಾಧ್ಯ ಆಯ್ತು ಇದು? ಮಲ್ಲೇಶ್ವರದ ಶಾಸಕರು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಕೇಳಿದಂತಹ ಪ್ರಶ್ನೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರು ಕೊಟ್ಟಂತಹ ಉತ್ತರ ಇದು. 39,887 ಗುಂಡಿಗಳನ್ನು ಮುಚ್ಚುವುದಕ್ಕೆ 34 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ. ಇದೀಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಹಾಗಾದರೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಡಾಂಬರ್ನಿಂದ ಲೇಪನ ಮಾಡಿದ್ರು ಅಥವಾ ಚಿನ್ನದ ಬಿಸ್ಕಟ್ನಿಂದ ಏನಾದರೂ ಲೇಪನ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇಂಥದ್ದೊಂದು ಅಸಮಾಧಾನವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾವ್ಯಾವ ಏರಿಯಾಗಳಿಗೆ GBA ಎಷ್ಟೆಷ್ಟು ಪ್ರಮಾಣದ ಹಣವನ್ನು ಗುಂಡಿ ಮುಚ್ಚೋದಕ್ಕೆ ಖರ್ಚು ಮಾಡಿದೆ, ಏನೆಲ್ಲ ಅವ್ಯವಹಾರ ಇದರಲ್ಲಿ ಆಗಿರ್ಬೋದು, ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಬನ್ನಿ ನೋಡ್ಕೊಂಬರೋಣ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚಲು 1.40 ಲಕ್ಷ ವೆಚ್ಚ. ಶಿವಾಜಿನಗರದಲ್ಲಿ 60,000 ರೂಪಾಯಿ ಖರ್ಚು. ಹೀಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇವಲ 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚಲು 33.85 ಕೋಟಿ ಖರ್ಚು ಮಾಡಲಾಗಿದೆ. ಒಟ್ಟು 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ GBA ಮಾಹಿತಿ ಕೊಟ್ಟಿದೆ. ಇಷ್ಟೊಂದು ವೆಚ್ಚ ಗುಂಡಿ ಮುಚ್ಚಲು GBA ಮಾಡಿದ್ದು ಭ್ರಷ್ಟಾಚಾರದ ವಾಸನೆ ಎದ್ದಿದೆ. ಇದೊಂದು ಕಡೆ ಆದರೆ ಇದೇ ಕಾಮಗಾರಿಯಲ್ಲಿ ಭಾರಿ ಅಸಮಾನತೆ ಕಂಡು ಬಂದಿದೆ. ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವೆಚ್ಚದಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಜಯನಗರದಲ್ಲಿ ಕಡಿಮೆ ಖರ್ಚಿನಲ್ಲಿ ಗುಂಡಿ ಮುಚ್ಚಲಾಗಿದೆ. ಹೆಬ್ಬಾಳ, ದಾಸರಹಳ್ಳಿ,
ಸಾವಿರ ರುಗೆ ಗುಂಡಿ ಮುಚ್ಚಲಾಗಿದೆ. ಹೀಗೆ ಜಯನಗರ, ಹೆಬ್ಬಾಳ, ಬೆಂಗಳೂರು ದಕ್ಷಿಣ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜಿಬಿಎ ಗುಂಡಿ ಮುಚ್ಚಿದೆಯಂತೆ. ಈ ರೀತಿಯ ದಾಖಲೆಗಳನ್ನು ಸ್ವತಃ ಡಿಸಿಎಂ ಡಿಕೆಶಿ ಅವರೇ ಸದನದಲ್ಲಿ ನೀಡಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಟ್ನಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ಒಂದೇ ಕೆಲಸಕ್ಕೆ ಲಕ್ಷದಿಂದ ಶೂನ್ಯ ವೆಚ್ಚದವರೆಗೆ ವ್ಯತ್ಯಾಸವಿದೆ. ಇದು ನಿರ್ಲಕ್ಷ್ಯವೋ ಅಥವಾ ಭ್ರಷ್ಟಾಚಾರವೋ ಅನ್ನೋ ಪ್ರಶ್ನೆ ಎದ್ದಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಇದು ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವಲ್ಲಿ ಈ ಪರಿಪ್ರಮಾಣದಲ್ಲಿ ಹಣ ಪೋಲಾಗಿದೆಯಾ ಎನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಯಾಕಂದರೆ ಒಂದೇ ಪ್ರದೇಶ, ಒಂದೇ ನಗರ, ಅಕ್ಕಪಕ್ಕದ ಏರಿಯಾಗಳು, ನೀವು ಚಾಮರಾಜಪೇಟೆಯಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಂದು ಗುಂಡಿಯನ್ನು ಮುಚ್ತೀರಿ ಅಂತ ಹೇಳಿದರೆ ಪಕ್ಕದ ಜಯನಗರದಲ್ಲಿ ಹಣ ಖರ್ಚಾಗಲ್ಲ. ಹೆಂಗೆ ಸಾಧ್ಯ ಆಯಿತು? ಹುಕ್ಕಟ್ಟೆಯಾಗಿ ಗುಂಡಿ ಮುಚ್ಚೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಇದು ಗೋಲ್ಮಾಲ ಏನಿದ್ರು? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀವಿ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿರುವಂಥ ಎಚ್ ರಾಜಣ್ಣ ಅವರ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಚಂದ್ರಶೇಖರ್ ಶೆಟ್ಟಿ ಅವರ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನೀವು ಗಮನಿಸ್ತಾ ಇದ್ದೀರಿ, ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಸಾಧ್ಯನೇ? ಇದು ಖರ್ಚಾಗುತ್ತಾ ಆ ಪರಿಪ್ರಮಾಣದಲ್ಲಿ? ನಾನು ಆಟೋಮೊಬೈಲ್ ಇಂಜಿನಿಯರ್. ಇದನ್ನು ನಿಖರವಾಗಿ ಇಷ್ಟು ಗುಂಡಿ ಮುಚ್ಚಬೇಕಾದ್ರೆ ಅದ್ರ ಗುಂಡಿ ಅಳತೆ ಎಷ್ಟಿದೆ, ಯಾಕೆ ಒಂದೇ ಕಡೆ ಒಂದೇ ಥರದ ಗುಂಡಿ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಎಷ್ಟು ಅಗಲ ಇರ್ಬೋದು ಅಥವಾ ಆಳ ಇರ್ಬೋದು ಅನ್ನೋದ್ರ ಮೇಲೆ ಗುಂಡಿ ಸರಾಸರಿ ಅನ್ನೋದು ಒಂದು ಚಿಕ್ಕದು ಇರ್ತದೆ, ದೊಡ್ಡದು ಇರ್ತದೆ. ಈಗ ಸರಾಸರಿ ತೊಗೊಂಡಾಗ 1 ಲಕ್ಷ ಅನ್ನೋದೇ ಆದರೆ ಭಾಳ ಶ್ರೀಸಾಮಾನ್ಯನಿಗೆ ಅರ್ಥ ಆಗುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಕೆಲಸಕ್ಕೂ ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೂ ಹೊಂದಾಣಿಕೆಯೇ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ನಾವು ಮಾಡಿರೋ ಕೆಲಸ ನೀವು ಮಾಡಿದ್ದೀರೋ ಇಲ್ಲೋ ಬೇರೆ, ನೀವು ಮಾಡಿರ್ಬೋದು, ಕೆಲಸ ಏನಾದರೂ ಮಾಡಿರ್ಬೋದು, ಆದರೆ ಲೆಕ್ಕಕ್ಕೂ ಮಾಡಿರೋ ಕೆಲಸಕ್ಕೂ ಬಹಳಷ್ಟು ಸಂಬಂಧವೇ ಇಲ್ಲ ಅಂತ ಅಂದ್ಬಿಟ್ಟು ನೇರವಾಗಿ ಹೇಳ್ಬೋದು. ಇಲ್ಲಿ ಎಸ್ಟಿಮೇಷನ್ ಅಂತ ಮಾಡ್ತಾರೆ. ಈಗ ಯಾವುದೋ ಒಂದು ವಾರ್ಡಲ್ಲಿ, ಒಂದು ಕ್ಷೇತ್ರದಲ್ಲಿ 6000 ಗುಂಡಿ ಇದೆ ಅಂತ ಅಂದ್ಕೊಳ್ಳಿ. 6000 ಗುಂಡಿಗಳಿಗೆ ಪ್ರತಿಯೊಂದು ಆ ಒಂದು ಡಿವಿಷನಲ್ ವೈಸ್ಗೆ ಸಂಬಂಧಪಟ್ಟಂತೆ ಲೆಕ್ಕ ಹಾಕ್ತಾರೆ. ಅವರು ಎಷ್ಟು ಎಸ್ಟಿಮೇಟ್ ಮಾಡ್ತಾರೆ, ಅಂದಾಜು ವೆಚ್ಚ ಎಷ್ಟಾಗ್ಬೋದು, ಅದರಲ್ಲಿ ಎಷ್ಟು ಡೆಪ್ತ್ ಇದೆ, ಎಷ್ಟು ಮೆಟೀರಿಯಲ್ಲು ನಮಗೆ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಎಷ್ಟು ಲೇಬರ್ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಏನು ಬೇಕಾಗುತ್ತೆ, ಎಷ್ಟು ದಿವಸದಲ್ಲಿ ನಾವು ಈ ಕೆಲಸವನ್ನು ನಾವು ಮುಗಿಸ್ಬೇಕು ಅನ್ನೋದನ್ನ ಸಂಪೂರ್ಣ ಒಂದು ಅವರು ಡ್ರಾಫ್ಟ್ ಆಗಿರುತ್ತೆ. ಆದರೆ ಇಲ್ಲಿ ನಡೀತಾ ಇರತಕ್ಕಂಥ ಕೆಲಸಕ್ಕೂ ಅವರು ಟೆಂಡರಲ್ಲಿ ಆಹ್ವಾನ ಮಾಡಿ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲೇನೂ ಇಲ್ಲಿ ಕಾಣೋದಿಲ್ಲ ನಮಗೆ. ನಾವು ಸುಮ್ಮನೆ ಇಲ್ಲಿ ಡಾಂಬರೀಕರಣ ಸಾರಿಸ್ತಾ ಇರೋದು ಅಷ್ಟೇ ಗೊತ್ತಾಗುತ್ತೆ ಹೊರತು, ಆದರೆ ಇದ್ರದ್ದು ಸ್ಪೆಸಿಫಿಕೇಶನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೇಳಿರ್ತಾರೆ, ನಾವು 8 ಇಂಚು ಕಾಂಕ್ರೀಟ್ ಹಾಕಿದ್ದೀವಿ, ಇಷ್ಟು ಮೀಟ್ರು ಅಗಲ ಮಾಡಿದ್ದೀವಿ, ಇಷ್ಟು ಮೀಟ್ರು ಉದ್ದ ಮಾಡಿದ್ದೀವಿ. ಆದರೆ ಪ್ರಾಕ್ಟಿಕಲ್ಲಾಗಿ, ವಾಸ್ತವಿಕವಾಗಿ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸದ ಅಳತೆಗೂ ಅವರು ದಾಖಲೆಗಳಲ್ಲಿ ತೋರಿಸ್ತಿರ್ತಕ್ಕಂಥ ಅಳತೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿ ನಮ್ಮ ಹತ್ರ ದಾಖಲೆ ಇಲ್ಲ. ಸಾಮಾನ್ಯವಾಗಿ ಇದು ಯಾವುದೇ ಕಾಮಗಾರಿಗಳಲ್ಲಿ ನಮ್ಮ ದೇಶದ ರಾಜ್ಯದ ಇತಿಹಾಸದಲ್ಲಿ ಒಂಥರ ಪರಂಪರಾನುಗತವಾಗಿ ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಭ್ರಷ್ಟಾಚಾರದ ಹಾದಿಯೇ ಇದು. ಇದನ್ನು ಅಷ್ಟು ಸುಲಭವಾಗಿ ಕೆಳ ಹಂತದಲ್ಲಿ ಕೇವಲ ಚರ್ಚೆಗಳ ಮೂಲಕ, ಇದು ಜನರ ಧ್ವನಿ ಇರ್ಬೋದು, ನೀವಿರ್ಬೋದು, ನಾವಿರ್ಬೋದು, ಚಂದ್ರಶೇಖರ್ ಭಟ್ ಇರ್ಬೋದು, ಇದು ನಾವು ಜನರ ಧ್ವನಿಯಾಗಿ ಮಾತಾಡ್ಬೋದೇ ಹೊರತು ನಾವು ಇದನ್ನು ಹೀಗೆ ಅಂತ ಬಹಳ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವಾಗೆಲ್ಲ RTI ಇದಿದೆ, ಆ್ಯಕ್ಟ್ ಇದೆ. ಅದ್ರ ಪ್ರಕಾರ ಏನು ಮಾಹಿತಿ ತೆಗೆದುಕೊಂಡಿದ್ದಾರೋ ಆ ಒಂದು ಆಧಾರದ ಮೇಲೇ ಇಲ್ಲಿ ತಾಳಿ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಕೆಲಸನ ಖಂಡಿತವಾಗ್ಲೂ ಕಾಟಾಚಾರಕ್ಕೆ ಮಾಡಿದ್ದಾರೆ ಅನಿಸುತ್ತೆ ಹೊರತು ಇವ್ರ ಲೆಕ್ಕಕ್ಕೂ ಮತ್ತು ಕೆಲಸಕ್ಕೂ ಸಂಪೂರ್ಣ ಸಂಬಂಧ ಇಲ್ಲ ಅನ್ನೋದನ್ನ ಭಾಳ ಜನಗಳಿಗೆ ಭಾಳ ಸುಲಭನಾಗಿ ಅರ್ಥ ಆಗುತ್ತೆ ಸರ್. ಸರ್, ನನ್ನೊಂದು ಪ್ರಶ್ನೆ ಇದೆ. ಇದೀಗ ಬೆಂಗಳೂರಿನಲ್ಲಿ ಅವರು ಹೇಳುವ ಪ್ರಕಾರ 39,887 ಗುಂಡಿಗಳನ್ನು ಮುಚ್ಚಿದ್ದಾರೆ. ಎಷ್ಟರ ಪೈಕಿ 41,150 ಗುಂಡಿಗಳಿತ್ತು, ಅದರ ಪೈಕಿ 39,887 ಗುಂಡಿಗಳನ್ನು ಮುಚ್ಚಿದ್ದಾರೆ. ಒಂದು ಗುಂಡಿಯನ್ನು ಮುಚ್ಚುವುದಕ್ಕೆ ಇಂತಿಷ್ಟು ಎನ್ನುವಂಥ ಅಂದಾಜು ವೆಚ್ಚ ಏನಾದರೂ ಪರಿಷ್ಕರಣೆ ಆಗುತ್ತಾ? ಖಂಡಿತವಾಗ್ಲೂ ಅದನ್ನು ಆ ಪರಿಷ್ಕರಣೆ, ಅದನ್ನು ಅಂದಾಜು ವೆಚ್ಚ ಮಾಡಿದ ನಂತರನೇ ವರ್ಕ್ ಆರ್ಡರ್ಸ್ ಆಗುತ್ತೆ ಹೊರತು ಮೊದಲೇ ಆಗೋದಿಲ್ಲ. ಓಕೆ.
ವರ್ಕ್ ಆರ್ಡ್ರ್ ಆದಮೇಲೆ ಅವ್ರಿಗೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕಿದ್ಮೇಲೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಮನೆ ಕಟ್ಟಬೇಕಾದ್ರೆ 30-40 ಕಟ್ಟಬೇಕಾದ್ರೆ ಎಷ್ಟು 1 ಮಹಡಿ ಕಟ್ತೀರಾ, 2 ಮಹಡಿ ಕಟ್ತೀರಾ, 3 ಮಹಡಿ ಕಟ್ತೀರಾ, ಏನು ಮೆಟೀರಿಯಲ್ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ತಾನೇ ನಿಮ್ಮ ಬಿಲ್ಡಿಂಗ್ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ಲೆಕ್ಕ ಹಾಕೋದಕ್ಕೆ ಬರೋದು. ಅದೇ ರೀತಿ ಈ ಕಾಮಗಾರಿ ಕೆಲಸಕ್ಕೂ ಅದೇ ರೀತಿ ಎಸ್ಟಿಮೇಷನ್ ಆಗುತ್ತೆ. ಸಂಬಂಧಪಟ್ಟಂಥ ಇಂಜಿನಿಯರ್ಸು ಅಲ್ಲಿ JE, AE, AEE, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಈ ಥರ ಎಲ್ಲ ಹಂತದಲ್ಲೂ ಕೂಡ ಇಂಜಿನಿಯರ್ಸ್ಗಳು ಕೆಲಸ. ಆದರೆ ನಾನು ಕಂಡಂಗೆ ಎಲ್ಲಿ ಒಂದು ದಿವಸಕ್ಕೂ ಒಬ್ಬ ಇಂಜಿನಿಯರು ಕೂಡ ರಸ್ತೆಯಲ್ಲಿ ಕಾಮಗಾರಿ ಆಗ್ತಕ್ಕಂಥ ಒಂದು ಜಾಗದಲ್ಲಿ ನೋಡೋದಕ್ಕೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಅವ್ರಿಗೆ ಗೊತ್ತು ಎಲ್ಲ ಒಂದು ವ್ಯವಸ್ಥಿತವಾಗಿ ಎಲ್ಲ ಹಂತದಲ್ಲೂ ಕೂಡ ರಾಜಕೀಯದಿಂದ ಎಲ್ಲೂ ಹಿಡಿದು ಆಡಳಿತ ಮಾಡ್ತಕ್ಕಂಥ ರಾಜಕೀಯ ಆಡಳಿತದ ವರ್ಗದವರಿಂದ ಹಿಡಿದು ಅಧಿಕಾರಿಗಳ ವರ್ಗದಿಂದ ಹಿಡಿದು ಸಣ್ಣ ಪುಟ್ಟ ನಮ್ಮ ಏನು ಆಕ್ಟಿವಿಸ್ಟು ಕೆಲವು ಇದಾರಲ್ಲ ಅಲ್ಲಿನವರೆಗೂ ಇವೆಲ್ಲ ಭ್ರಷ್ಟಾಚಾರದ ಒಂದು ಹಣ ಖಂಡಿತವಾಗ್ಲೂ ಇದು ಹರಿಯುತ್ತೆ. ಇದು ನಾವು ಹೇಳೋದಕ್ಕೆ ಈಗ ನಾವು ಹೇಳ್ಬೇಕಾದ್ರೆ ಸಾಕ್ಷಿ, ಯಾರೇ ಹೇಳ್ಬೇಕಾದ್ರೆ ಸಾಕ್ಷಿ ಕೇಳ್ತಾರೆ. ಆತ್ಮಸಾಕ್ಷಿ ಅನ್ನೋದನ್ನ ನೋಡ್ಕೊಳ್ಳಿ. ಆತ್ಮಸಾಕ್ಷಿನ ಹೇಗೆ ತೋರ್ಸೋಕ್ಕಾಗುತ್ತೆ? ಸಾಕ್ಷಿನ ತೋರಿಸ್ಬೇಕು ಅಂತಂದರೆ ಯಾರು ತೋರಿಸ್ಬೇಕು? ಇದನ್ನ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಆಡಳಿತ ಪಕ್ಷನೇ ತೋರಿಸ್ಬೇಕು ಅಥವಾ ಅಧಿಕಾರಿಗಳೇ ತೋರಿಸ್ಬೇಕು. ನೀವೆಲ್ಲೋ 3ನೇ ವ್ಯಕ್ತಿ ರಸ್ತೆಯಲ್ಲಿ ಅಥವಾ ಶ್ರೀಸಾಮಾನ್ಯ ಬಂದು ನಿಮ್ಮ ದಾಖಲೆಗಳನ್ನ ತೆಗೆದು ತೋರಿಸ್ಬೇಕು ಅಂತಂದರೆ ಮಾಹಿತಿಗಳೇ ಕೊಡೋದಿಲ್ಲ. ನಿನ್ನೆ ರಮೇಶ್ ಅವ್ರಿಗೂ ಒಂದು ಮಾಹಿತಿಗಳನ್ನು ಅವ್ರು ಕೊಟ್ಟಂಥದ್ದು ನೋಡಿದೆ. GBIನಲ್ಲಿ ಅವರ RTIಯಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ವರದಿನ. ಏನು ಖರ್ಚು ಮಾಡಿದಿರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ನಮ್ಮಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವರದಿ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಪ್ರತಿಯೊಂದಕ್ಕೂ ಈಗ ಬೆಂಗಳೂರು ರಸ್ತೆ ಅಂದರೆ ಬೆಂಗಳೂರೇನು ಇವತ್ತೇನು ಒಂದೇ ದಿವಸದಲ್ಲಿ ಎದ್ದು ನಿಂತಿಲ್ಲ ಅಲ್ವೇ? ಈಗ MG ರೋಡ್ ಇದೆ. MG ರೋಡ್ಗೆ ಒಂದು ಇತಿಹಾಸ ಇರಬೇಕು. ಯಾವ್ಯಾವ ವರ್ಷದಲ್ಲಿ ನಾವು ಯಾವ್ಯಾವ ಕಾಮಗಾರಿಗಳನ್ನ ಯಾರು ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಎಷ್ಟು ಮಾಡಿದ್ದೀವಿ, ಒಂದು ಇತಿಹಾಸ ಇರಬೇಕಲ್ಲ. ನೀವೆಲ್ಲಾದರೂ ತೆಗೆಸಿ ನೋಡೋಣ, ಸಿಗುತ್ತೆ ನೋಡೋಣ. ಓಕೆ, ಇತಿಹಾಸನೇ ಇಟ್ಟಿಲ್ಲ. ಇದು ಇತಿಹಾಸ ಯಾಕೆ ಇಡೋದಿಲ್ಲ ಅಂದರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಇಟ್ಟಿಲ್ಲ. ನೀವು 1-2 ವರ್ಷದ ನೀವು ಬೇಡಿ, ನೀವು ದಶಕಗಳಿಂದ ಹಿಡೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 5 ವರ್ಷ. ಕಳೆದ ವರ್ಷದಿಂದ ಶುರುವಾಗಿರುವಂಥ ಅಭಿಯಾನ ಇದು. ಸಿದ್ದರಾಮಯ್ಯನವರು ಅಧಿಕಾರಿಗಳು ನಾನು ಅವಾಗಲೇ ಹೇಳಿದ ಹಾಗೆ 1 ತಿಂಗಳು 2 ತಿಂಗಳು ಗಡುವು ಕೊಟ್ಟರು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಗುಂಡಿಗಳು ಬೆಂಗಳೂರಿನಲ್ಲಿ ಉಳಿಬಾರದು ಅಂತ ಗಡುವು ಕೊಟ್ಟ ನಂತರ ಶುರುವಾದಂಥ ಕಾಮಗಾರಿ ಇದು. ಸಾರ್ವಜನಿಕರು ಇವತ್ತು ವಾಹನಗಳು ಕೊಂಡ್ಕೋಬೇಕಾದ್ರೆ ತೆರಿಗೆ ಕಟ್ತಾರೆ. ಹೌದು. ಮತ್ತು ನಮ್ಮ GBAಗೆ ಇವ್ರ ಆಸ್ತಿ ತೆರಿಗೆಗೂ ಬರುತ್ತೆ. ಆದರೆ ಬಂದಂಥ ಹಣವೆಲ್ಲನೂ ಇವರು ಗುಂಡಿ ಮುಚ್ಚೋದಕ್ಕೆ ಆಗೋಗ್ಬಿಟ್ರೆ ನೋಡಿ, ನಮ್ಮ ಸಾರಿಗೆ ಇಲಾಖೆಯಿಂದ 15,000 ಕೋಟಿ ಇದ್ದಿದ್ರೆ ಈ ವರ್ಷದ ಕಲೆಕ್ಷನ್ನು, ಅದರಲ್ಲಿ 15,000 ಕೋಟಿ ಇದ್ರೆ ಇವ್ರದ್ದು 40,000 ಕೋಟಿ ಬರೀ ಗುಂಡಿ ಮುಚ್ಚಕ್ಕಾದ್ರೆ ಮತ್ತೆ ಇನ್ನು ಬೆಳೆ ರಸ್ತೆಗಳು ಮಾಡೋದು, ಹೊಸದಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡೋದು ಎಲ್ಲಿ ಮಾಡ್ತೀರಿ? ಆಮೇಲೆ ಈಗ ಟೋಲ್ ರಸ್ತೆ ವಾಹನಗಳನ್ನ ತೆಗೆದುಕೊಳ್ಬೇಕಾದ್ರೆ ನಾವು ತೆರಿಗೆ ಕಟ್ತೀವಿ, ಮತ್ತು ಮನೆಯಿಂದ ಹಾಚ್ಗೆ ಹೋದ್ರೆ ನಾವು ಟೋಲ್ಗಳು ಕಟ್ಟಬೇಕು. ಹೌದು. ಇದನ್ನ ಕೇಳುವವರು ಯಾರು? ಓಕೆ, ಶ್ರೀಸಾಮಾನ್ಯ ಕೇಳೋದಕ್ಕೆ ಹೇಗೆ? ಇವತ್ತು ನ್ಯಾಯವನ್ನು ಕೇಳಬೇಕಾದ್ರೆ ಇವತ್ತು ನ್ಯಾಯ ಕೇಳೋದನ್ನೋದಿದೆಯಲ್ಲ ಅದು ಬಹಳ ದುಬಾರಿಯಾಗಿದೆ. ಇವತ್ತು ನಾವೇನು ಬೇಕಾದ್ರೂ ಕೊಂಡ್ಕೋಬೋದು, ಆದರೆ ನ್ಯಾಯ ಕೊಂಡ್ಕೊಳ್ಳೋದಿದೆಯಲ್ಲ, ನ್ಯಾಯ ಕೊಂಡ್ಕೊಳ್ಳೋದು ಕಷ್ಟ ಆಗ್ತದೆ. ಯಾರನ್ನ ನೀವು ಇವತ್ತು ಯಾವ ವಕೀಲನ್ನ ಮಾತಾಡ್ಸೋದಕ್ಕಾಗುತ್ತೆ? ಅವ್ರ ಫೀಸ್ಗಳನ್ನ ಮಾತಾಡ್ಸೋಕ್ಕಾಗುತ್ತಾ? ಬರ್ತೇನೆ, ಮಾತನಾಡೋಣ. ಶ್ರೀಸಾಮಾನ್ಯರು ಹೋಗೋದಕ್ಕೆ ಆಗೋದೇ ಇಲ್ಲ. ಅವ್ರು ಚಂದ್ರಶೇಖರ್ ಶೆಟ್ಟಿ ಅವರೇ, ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರ ಮನೆಗಳನ್ನು ಕೊಡುತ್ತೆ. ಯಾರಿಗೆ? ಗ್ರಾಮಾಂತರ ಪ್ರದೇಶದವರಿಗೆ, ಮನೆ ಇಲ್ದದವರಿಗೆ ಆವಾಸ್ ಯೋಜನೆಯಲ್ಲಿ ಮನೆಯನ್ನು ಕೊಡುತ್ತೆ. ಆ ಮನೆಗೆ ಸರ್ಕಾರದಿಂದ ಕೊಡುವಂಥ ಹಣ 1,20,000. ನೀವು ಡಿಫರೆನ್ಸ್ ಗಮನಿಸಿ. ಒಂದು ಮನೆಯನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸರ್ಕಾರ ಕೊಡುವಂತಹ ಅನುದಾನ 1,20,000. ಬಟ್ ನೀವು ಮನೆಯನ್ನು ಕಟ್ಟಿಸೋದಕ್ಕೆ ಬೇಕಾದಂತಹ ಅಂದಾಜು ವೆಚ್ಚ 10 ರಿಂದ 15 ಲಕ್ಷ ಆಗಿದೆ. ಈಗ ಅವ್ರು ಕೊಡೋದು 1,20,000. ಆದರೆ ಬೆಂಗಳೂರಿನ ಒಂದು ರಸ್ತೆ ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು. ನಂಬೋದಾ ಇದನ್ನು ನಾವು? ಸರ್, ಈಗ ನಾನು ಗೋವಿಂದರಾಜನಗರ ಕ್ಷೇತ್ರ ಕಾಮಾಕ್ಷಿಪಾಳ್ಯದಿಂದ ಬಂದಿದ್ದೀನಿ. ಅಲ್ಲಿ ನಮ್ಮ ರೋಡಲ್ಲಿ ಹೌಸಿಂಗ್ ಬೋರ್ಡಿಂದ ಹಿಡಿದು ನಮ್ಮ ಕೆಂಪೇಗೌಡರು ಇರತಕ್ಕ ಮಾಗಡಿ ರೋಡ್ವರೆಗೂ ತುಂಬ ಗುಂಡಿಗಳಿದೆ. ಅದನ್ನು ಲಾಸ್ಟ್ ಹೋದ ವರ್ಷದಲ್ಲಿ ಇದೇ ಸರ್ಕಾರ ಇದ್ದಾಗಲೇ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಸಣ್ಣ ಗುಂಡಿ ರಾತ್ರಿನೇ ಮುಚ್ಚಿಬಿಟ್ರು. ಅದಕ್ಕೆ ಕೆಲಸ ಮಾಡೋದಕ್ಕೆ ಮಿನಿಮಮ್ ಈಗ ಒಂದು ಜಲ್ಲಿ, ಬೋರ್ಡ್ರಸ್ಸು ಅದೆಲ್ಲ ಹಾಕಿ ನೆನೆಲಿಕ್ಕೆ ಬಿಡಬೇಕು. ಹೌದು, ಎಷ್ಟಿದ್ರೂ 1 ಅವರ್ 2 ಅವರ್ ಬಿಡಲೇಬೇಕು. ಹಾಗೆ ಮಾಡಲ್ಲ ಇವರು. ಪ್ರತಿ ಸರಿ ಗಾಡಿ ಬಂದ್ಬಿಡುತ್ತೆ, ಜೊತೆಲೇ ಇರುತ್ತೆ, ಇಲ್ಲ ಸಿಮೆಂಟು ಟೋಲು ಇನ್ನೊಂದೇನು ಜೊತೆಲೇ ಇರುತ್ತೆ, ಹಾಗೆ ಮಾಡ್ತಾರೆ, ಹಾಗೆ ಹೋಗ್ಬಿಡ್ತಾರೆ. ಆ ಮಳೆ ಬಂದುಬಿಟ್ರೆ ಮಳೆ ಒಂದೇ ಮಾಲೆಗೆ ಹೋಗ್ಬಿಡ್ತದೋ, ಇರೋದಿಲ್ಲ.
ಅದು ಒಂದು ದುಂಡು ವೆಚ್ಚ, ಅದನ್ನ ಲೆಕ್ಕ ಆಗೋಯ್ತದು. ಅವಾಗಿನ ಲೆಕ್ಕಕ್ಕೆ ಅದು ಮುಗೀತದು ಒಂದು ದಿವಸಕ್ಕೆ. ಇವಾಗ ನೆಕ್ಸ್ಟ್ ಅದೇ ಬಂದಿದೆ ನೀವು ಹೇಳಿದ ಪ್ರಕಾರನೇ. ಈಗ ನಮ್ಮಲ್ಲಿ 374 ಗುಂಡಿ ಮುಚ್ಚಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ 366 ಗುಂಡಿ ಕ್ಲಿಯರ್ ಮಾಡಿದ್ದಾರೆ. ಒಂದು ಗುಂಡಿಗೆ 49,000 ರೂಪಾಯಿ ಆಗಿದೆ. 49,180 ರೂಪಾಯಿ ಖರ್ಚಾಗಿದೆ ಗೋವಿಂದರಾಜನಗರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ. ಆ ಒಂದು ಇದಕ್ಕೆ ನಾವು ಹೇಳೋ ಥರದಲ್ಲಿ ಅದು ಅಲ್ಲ. ಇದರಲ್ಲಿ ಏನೋ ಒಂದು ದೊಡ್ಡ ಥರದ ಮೋಸ ಲಾಭಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾದಂಥ ಅಂಶ. ಆದರೂ ಮತ್ತೆ ಅಲ್ಲಿ ಅರ್ಧ ಗಂಟೆಲಿ ಅವ್ರು ಇರಲ್ಲ. ಒಂದು 10 ಗುಂಡಿ ಇದ್ರೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟ್ ಕೆಲಸ ಆಗೋದಿಲ್ಲ. ಅದು ಒಂದು ಮಳೆ ಬಂತು ಅಂದ್ರೆ ನೀವು ಮಾರನೇ ದಿನ ಅದ್ರ ಮೇಲೆ ಬೈಕ್ ಹೋದ್ರೂ ಡಾಂಬರ್ ಎಲ್ಲವೂ ಕೂಡ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ಈಗ ನಮ್ಮಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಟ್ರಾಫಿಕ್ ನಿಲ್ಲೋದಿಲ್ಲ. ರಾತ್ರಿ 1 ಗಂಟೆ ಆದ್ರೂ ನೀವು ಒಂದೊಂದು ಏರಿಯಾದಲ್ಲಿ ಟ್ರಾಫಿಕ್ ಇದೆ. ನಮ್ಮ ಸುಮ್ಮನಹಳ್ಳಿಲಂತೂ 1 ಗಂಟೆ ತನಕನೂ ಟ್ರಾಫಿಕ್ ಇರುತ್ತೆ, 2 ಗಂಟೆ ತನಕನೂ ಇರುತ್ತೆ ಟ್ರಾಫಿಕ್. ಅದರಿಂದ ಏನಂತ ಹೇಳಿದ್ರೆ ಇದು ನಮಗೆ ಸಮಂಜಸವಾದ ಕೆಲಸ ಆಗ್ಲಿಲ್ಲ ಅಂತ ಅನಿಸ್ತಾ ಇದೆ. ಅದರಿಂದ ನಿಮ್ಮಂತ ಒಂದು ಮೀಡಿಯಾಗಳಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅನ್ಸುತ್ತೆ ನಿಮಗೆ. ನಮ್ಗೆ ಇದ್ರಲ್ಲೇನೆ ಇವ್ರಿಗೆ ಕೊಟ್ಟಿದ್ದಾರೆ. ಅವರು ಎಲ್ಲ ಇಂಜಿನಿಯರ್ಸು, ಜೈ ರಾಜಣ್ಣವ್ರು ಹೇಳ್ದಂಗೆ ಜೈ ಅವರು ಇವರು ನಮ್ಮ ಏನಿದ್ದಾರೆ ಕೆಲಸಗಾರರು ತ್ಯಾಪೆ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಸರ್ಕಾರದಿಂದ ದುಡ್ಡು ಹೋಗಿದೆ, ಇವರು ತಗೊಂಡಿದ್ದಾರೆ ಅಷ್ಟೇ. ಬಟ್ ಇದನ್ನ ಮೇಲ್ವಿಚಾರಣೆ ಮಾಡುವಂತಹ ಕೆಲಸ ಜಿಬಿಎದ್ದು ಇರುತ್ತಲ್ವಾ, ಜಿಬಿಯ ಎಂಜಿನಿಯರ್ಗಳದ್ದು ಇರುತ್ತೆ. ಒಂದು ಕಾಮಗಾರಿ ನಡೆಯುವಂತಹ ಸಮಯದಲ್ಲಿ ಆ ಪ್ರದೇಶದ ಎ ಆಗಿರ್ಬೋದು, ಜೆ ಆಗಿರ್ಬೋದು, ಅವರು ಸ್ಥಳದಲ್ಲಿ ಇರಬೇಕು ಅನ್ನೋದು ನಿಯಮ ಅಲ್ವಾ? ನಿಯಮ ಇದೆ. ಇವ್ರು ರಾತ್ರಿ 1 ಗಂಟೆಗೆ ಬಂದ್ರೆ 10 ಗಂಟೆಗೆ ಬಂದ್ರೆ 5 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರಲ್ಲ ಅವರೆಲ್ಲ. ಒಬ್ರು ಇರೋದಿಲ್ಲ, ಒಂದು ಇಂಜಿನಿಯರ್ ಇಲ್ಲ, ಒಬ್ರು ಜೆ ಇಲ್ಲ, ಏನಿಲ್ಲ. ಒಂದು ಪೇಪರ್ ಕೊಟ್ಬಿಡ್ತಾರೆ, ಇಷ್ಟು ಮಾಡಿ ಅಂತ ಹೋಗ್ಬಿಡ್ತಾರೆ. ಅವರಿಗೆ ಲಾರಿ ಬಂದಿರುತ್ತೆ, ಎಲ್ಲ ಎಕ್ವಿಪ್ಮೆಂಟ್ ಬಂದಿರುತ್ತೆ, ಸಿಮೆಂಟ್ ಬಂದಿರುತ್ತೆ, ಇನ್ನೊಂದು ಏನು ಬೇಕೋ ಅದು ಬಂದಿರುತ್ತೆ, ಕೆಲಸಗಾರರು ಬಂದಿರ್ತಾರೆ. ಅಷ್ಟೇ ನಮ್ಮಲ್ಲಿ ಇವತ್ತವರೆಗೂ ನಡೀತಿರೋ ಕೆಲಸ. ಬೆಳಗ್ಗೆ ಹೇಳಿದ್ರೆ ಸರ್ ಅಲ್ಲಿ ಟ್ರಾಫಿಕ್ ಮಾಡ್ಲಿಕ್ಕೆ ಆಗಲ್ಲ, ಜೈ ಬಂದು ನಿಂತ್ಕೊಳ್ಳೋದಿಲ್ಲ. ಅಲ್ಲಿ ಎ ಸಿ ಅಲ್ಲಿ ಆರಾಮಾಗಿ ಆಫೀಸಲ್ಲಿ ಇರ್ತಾರೆ ಅವರು. ನಾವು ಜನಸಾಮಾನ್ಯರು ಗಾಡಿ ತಗೊಂಡು ಓಡಾಡಬೇಕು, ಗುಂಡಿಯಲ್ಲಿ ಬಿದ್ದುಬಿಟ್ಟು ಬಸರಿ ಗಿಸ್ರಿ ಅವರೆಲ್ಲ ಹೋದ್ರೆ ಸಮಸ್ಯೆಗಳನ್ನು ಎದುರಿಸಬೇಕು. ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಾಗ್ಲಿ ಪೊಲೀಸರಾಗ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಡ್ಯೂಟಿ ಮಾಡ್ತಿದ್ದಾರೆ. ಇವಾಗ ಮೊದಲೇ ರೋಡ್ ಚೆನ್ನಾಗಿದ್ದಾಗ ಏನಿಲ್ಲ, ಈಗ ಬಿದ್ದರೆ ಆಸ್ಪತ್ರೆಗೆ ಸೇರಿಸ್ಬೇಕಲ್ಲ ಅವ್ರನ್ನ. ಟ್ರಾಫಿಕ್ ಅವರು ಪೊಲೀಸರು ಅಂತೂ ತುಂಬಾ ಈ ರೋಡ್ ಆದ್ಮೇಲೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಟಿವಿಗಳಲ್ಲೇ ಸ್ವಲ್ಪ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ನೀವೇ ಒಂದು ಏನೋ ಒಂದು ಸರ್ಕಾರದ ಗಮನಕ್ಕೆ ತಂದು ಪ್ರಶ್ನೆ ಇರೋದು, ಈಗ ಸರ್ಕಾರ ಯಾವುದೋ ಒಂದು ಗುತ್ತಿಗೆ ಕಂಪನಿಗೋ ಅಥವಾ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನು ಕೊಟ್ಟುಬಿಡುತ್ತೆ. ಈ ಪರಿಪ್ರಮಾಣದಲ್ಲಿ ಗುಂಡಿಗಳಿದಾವೆ, ಈ ಗುಂಡಿಗಳನ್ನು ಮುಚ್ಚಬೇಕು ಇಂತಿಷ್ಟು ಅವಧಿಯಲ್ಲಿ ಅಂತ. ಬಟ್ ಅದನ್ನ ಮ್ಯಾನೇಜ್ ಮಾಡೋರು ಯಾರು, ನೋಡೋರು ಯಾರು? ಈ ಪ್ರಶ್ನೆಗೆ ಉತ್ತರ ಇಲ್ವಾ ಸರ್ಕಾರದಲ್ಲಿ? ಇಲ್ಲ, ಸರ್ಕಾರದಲ್ಲಿ ಇಲ್ಲ. ಅವ್ರಿಗೇನು ಟೆಂಡರ್ ಆಗಬೇಕು, ಟೆಂಡರ್ ಒಂದು ಬರ್ತಾನೆ, ಒಂದಿಷ್ಟು ಇರುತ್ತೆ, ರೋಡ್ ಮಾಡಿ ಮೋರಿ ಮಾಡಿ ಆ ಮೇಲ್ಗಡೆ ಒಂದು ನಮ್ಮ ಮೋರಿದು ಚಪ್ರಿ ಕಲ್ದು ಮಾಡಿ ಒಂದಿಷ್ಟು ಟ್ರಾಂಡ್ ಇರುತ್ತೆ ಅವರಿಗೆ. ಆ ಗ್ರಾಂಟಲ್ಲೇ ಅವ್ರು ಮಾಡ್ಕೊಂಡು ಹೋಗೋದು. ಅವ್ರವರಿಗೆ ಅಡ್ಜಸ್ಟ್ಮೆಂಟ್ಗಳು ಇರ್ತದೆ. ಆ ಇಂಜಿನಿಯರ್ ಜೈ ಅವರು ಲೆವೆಲ್ ನೋಡ್ಕೊಂಡು ಹೋಗ್ತಾರೆ. ಯಾರು ಕೇಳೋರೇ ಇಲ್ವಲ್ಲ. ಅದಕ್ಕೆ ಸಂಘ ಸಮಸ್ಯೆಯವರು ಕೇಳೋದಿಲ್ಲ. ಬಿದ್ದಾಗ ತಾನೇ ಅಲ್ಲೊಂದು ಸ್ಟ್ರೈಕ್ ಆಗುತ್ತೆ. ಯಾವುದೋ ಒಂದು ಕನ್ನಡ ಪರ ಸಂಘಟನೆಗಳು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ. ಯಾರೋ ಒಬ್ರು ಸತ್ತೋದ್ರು ಅಂದಾಗ ಸ್ಟ್ರೈಕ್ ಮಾಡ್ತಾರೆ. ಅದು ಬಿಟ್ಟರೆ ಯಾವುದು ಗಮನಕ್ಕೆ ಬರೋದಿಲ್ಲ. ಈಗ ನಮ್ಮ ಏರಿಯಾದ ನಾವು ಹೇಳ್ತೀವಿ, ನಮ್ಮ ರೋಡ್ದು. ಬೇರೆ ಇಡೀ ಬೆಂಗಳೂರು ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಅಲ್ಲಲ್ಲಿ ಒಬ್ಬೊಬ್ರು ಹೇಳ್ತಾರೆ ಅಷ್ಟೇ. ಬೆಂಗಳೂರು ಇಡೀ ಬೆಂಗಳೂರಲ್ಲೇ ಸಮಸ್ಯೆ ಅಲ್ವಾ ಇದು? ಯಾರು ಹೇಳಕ್ಕೆ ಬರ್ತಿಲ್ಲ. ಅದರಿಂದ ಈ ತರದ ಒಂದು ದುಡ್ಡು ವ್ಯವಹಾರ ಆಗಿರೋದು. ಎಸ್ ಸರ್. ರಾಜಣ್ಣ ಸರ್, ನಾನು ಟಾಪ್ 5 ಏರಿಯಾಗಳಲ್ಲಿ ಎಲ್ಲೆಲ್ಲಿ ಇವರು ಖರ್ಚು ಮಾಡಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ದೆ. ಚಾಮರಾಜಪೇಟೆಯಲ್ಲಿ 140 ಗುಂಡಿಗಳನ್ನು ಮುಚ್ಚಿದ್ದಾರೆ. ಅದಕ್ಕಾಗಿ 1.40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಪರ್ ಗುಂಡಿಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಚಾಮರಾಜಪೇಟೆಯಲ್ಲಿ. ಶಿವಾಜಿನಗರದಲ್ಲಿ 232 ಗುಂಡಿಗಳನ್ನು ಮುಚ್ಚಿದ್ದಾರೆ. 1,40,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಒಂದು ಗುಂಡಿಗೆ 60,344 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದರೆ ಚಾಮರಾಜಪೇಟೆಗೂ ಶಿವಾಜಿನಗರಕ್ಕೂ 40,000 ರೂಪಾಯಿ ಡಿಫರೆನ್ಸ್ ಆಯಿತು. ಇನ್ನು ಗೋವಿಂದರಾಜನಗರದಲ್ಲಿ 366 ಗುಂಡಿ ಮುಚ್ಚಿದ್ದಾರೆ. ಅಲ್ಲಿ ಒಂದು ಗುಂಡಿಗೆ 49,180 ರೂಪಾಯಿ ಖರ್ಚು ಮಾಡಿದ್ದಾರೆ. ವಿಜಯನಗರದಲ್ಲಿ 382 ಗುಂಡಿಗಳನ್ನು ಮುಚ್ಚಿದ್ದಾರೆ. 47,120 ರೂಪಾಯಿ ಒಂದು ಗುಂಡಿಗೆ ಅವರು ಖರ್ಚು ಮಾಡಿರುವಂತಹ ಹಣ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 438 ಗುಂಡಿಗಳನ್ನು ಮುಚ್ಚಿದ್ದಾರೆ. ಒಂದು ಗುಂಡಿಗೆ ಅವರು ಖರ್ಚು ಮಾಡಿದಂತಹ ಹಣ 36,529. ಹೆಂಗೆ ಡಿಫರೆನ್ಸ್ ಆಗುತ್ತಿದು ಸರ್? ಇದು ಗುಂಡಿಗಳ ಸಂಖ್ಯೆ ಮತ್ತು ಖರ್ಚಿನ ಮೇಲೆ ಆಧಾರದ ಮೇಲೆ ಇದು ಮಾಡಿದಿಲ್ಲ. ಇವರು ಮಾಹಿತಿ ತೆಗೆದುಕೊಳ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ತಗೋಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಈ ಪೊಲೀಸರು ಒಬ್ಬ ಅಪರಾಧಿನ ಎನ್ಕ್ವೈರಿ ಮಾಡಬೇಕಾದ್ರೆ ಪ್ರತ್ಯೇಕವಾಗಿ ಮಾಡಿದಾಗ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗಲೇ ಅವರು ಸಿಕ್ಕಾಕಿಬಿಡೋದು. ಇದು ಹಾಗೆ ಆಗಿರೋದು. ಇದೆಲ್ಲ ಒಟ್ಟಾರೆ ಇದನ್ನ ಸಂಗ್ರಹಣೆ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಇವರು ಲೆಕ್ಕನ ಜನಗಳಿಗೆ ಕೊಟ್ಬಿಡ್ತಾ ಇದ್ರು. ಇದೇನಾಗಿದೆ, ಕ್ರೋಢೀಕರಿಸಿ ಇದನ್ನ ಇದು ಮಾಡಬೇಕಾದ್ರೆ, ಜನಗಳಿಗೆ ಮಾಹಿತಿ ನೀಡಬೇಕಾದ್ರೆ ತಗಲಾಕೋಬಿಟ್ಟಿದ್ದಾರೆ. ಇದು ಬಹಳಷ್ಟು ನಾಚಿಕೆ. ತಗಲಾಕೊಂಡಿದ್ದು ಒಳ್ಳೇದಾಯ್ತಲ್ಲ, ಏನಾಗ್ತಿದೆ ನೋಡಿ. ಫಸ್ಟ್ ಮೊದಲು ಗುಂಡಿಗಳು ಇದ್ವಾ ಅನ್ನೋದು ಪ್ರಶ್ನೆ. ಆದರೆ ಅಷ್ಟೇ ಗುಂಡಿಗಳಿದ್ವಾ? ನೋಡಿ ಸರ್, ಇದೇನಾಗುತ್ತೆ, ಸರ್ಕಾರದಲ್ಲಿ
ಒಂದು ಹಣ ಖರ್ಚು ಮಾಡಬೇಕು ಅಂತ ಬಂದಾಗ ಈಗ ಇಲ್ಲಿ ಆಡಳಿತ ಪಕ್ಷದ ಕಾರ್ಪೊರೇಟರ್ಗಳಿರ್ಬೋದು MLAಗಳಿರ್ಬೋದು ಹೇಗೆ ಹಂಚಿಕೆ ಆಗುತ್ತೆ ಅಂದರೆ ನಿಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಆಧಾರದ ಮೇಲೆ ಆಗಲ್ಲ, ನಿಮ್ಮ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಮೇಲೆ ನಿಮಗೆ ಗ್ರ್ಯಾಂಟನ್ನು ಆಗ್ತಾನೆ. ಈಗ ನಾನು ಆಡಳಿತ ಪಕ್ಷದಲ್ಲಿದ್ದೀನಿ, ನನಗೆ ಆಸಕ್ತಿ ಇದೆ, ನಾನು ಹೋಗಿ ಕಸ್ಕೊಂಡು ಬರ್ತೀನಿ. ಅದು ಬಂದಿದ್ದನ್ನು ನಾನೇನು ಅಲ್ಲಿ ಇದು ಮಾಡೋದಿಲ್ಲ, ಅದು ಹೇಳೋದಕ್ಕಷ್ಟೇ. ಬಟ್ ಎಲ್ಲ ಕಿಕ್ ಬ್ಯಾಕ್ಸು ಅವ್ರಿಗೆಲ್ಲ ಯಾರ್ಯಾರಿಗೆ ತಲುಪಬೇಕೋ ಅದು ತಂದೆ ತಲುಪುತ್ತೆ. ನಾವೇನು ಅಂದ್ಕೊಡ್ತೀವಿ ಪ್ರಾದೇಶಿಕ ಸ್ಥಳೀಯರು, ನಮ್ಮ ಇವರು ಏನು MLA ಅಥವಾ ಕಾರ್ಪೊರೇಟರ್ ಇಷ್ಟೊಂದು ದುಡ್ಡು ತೊಗೊಂಡು ನಮ್ಮಲ್ಲಿ ಬಂದು ಖರ್ಚು ಮಾಡಿದ್ದಾರೆ ಅಂತ. ನೀವೆಷ್ಟು ದುಡ್ಡು ಖರ್ಚು ಮಾಡ್ತೀರಾ ಅಂದ್ರೆ ಅಷ್ಟು ಇವ್ರ ಜೋಬಿಗೆ ಹೋಗುತ್ತೆ. ಇದೇನು ಕಾಮಗಾರಿಗಳಿದಾವಲ್ಲ, ಇದನ್ನು ಎಷ್ಟೋ ಕಾಮಗಾರಿಗಳು ನಡೆದೇ ಇಲ್ಲ. ಈಗ ಕೊನೆಯಲ್ಲ ಬಾರಿ ಲಾಸ್ಟ್ ಟೈಮ್ ಮಳೆ ಬಂದಾಗ ಗುಂಡಿಗಳಿದ್ವಲ್ಲ, ಜಲ್ಲಿ ತಗೊಬಂದು ಬಿಸಾಕೋದ್ರು ದಪ್ಪದ್ದು. ಇವತ್ತು ಕೂಡ ಎಷ್ಟೋ ಜನ ಆ ಜಲ್ಲಿಗಳೆಲ್ಲ ತೇಲ್ಕೊಂಡೋಗಿ ಬೇರೆ ಕಡೆ ಬಿದ್ದಿದ್ದಾವೆ. ಆ ಗುಂಡಿಗಳು ಹಾಗೇ ಇದ್ದಾವೆ, ಅದ್ರ ಮೇಲೆ ಡಾಂಬರಿನೂ ಆಗಿಲ್ಲ, ಏನಿಲ್ಲ. ಆದರೆ ಅವರ ಪ್ರಕಾರ ಆ ಕೆಲಸ ಅವತ್ತೇ ಆಗೋಗ್ಬಿಟ್ಟಿದೆ. ನಾನು ಹಿಂದಿನ ಒಂದು ಸಂದರ್ಶನದಲ್ಲಿ ಗುಂಡಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಈ ವಿಚಾರನ ಮಾತಾಡಿದ್ದೆ. ಅಲ್ಲಿ ಜಲ್ಲಿಗಳು ಬಿಸಾಕೋಗಿದ್ದು ಇವತ್ತು ಕೂಡ ಜಲ್ಲಿಗಳು ಅಲ್ಲಿ ಹಾಗೆ ಬಿದ್ದಿದೆ, ಅಲ್ಲಿ ಡಾಂಬರ್ ಹಾಕಿಲ್ಲ. ಆದರೆ ಅವ್ರ ಕಡತದಲ್ಲಿ ಆಗೋಗಿರುತ್ತೆ ಕೆಲಸ. ಮತ್ತೆ ಈಗ ಮತ್ತೆ ಇದಕ್ಕೆ ಇನ್ನೊಂದು ಸರಿ ಆಗಲೇಬೇಕಲ್ಲ. ಹಾಗಾಗಿ ಇವತ್ತೇನು ಇವರು ಗುಂಡಿಗಳ ಒಂದು ಲೆಕ್ಕಾಚಾರ ಮತ್ತು ವೆಚ್ಚ ಕೊಟ್ಟಿದ್ರಲ್ಲ, 100ಕ್ಕೆ 100 ಪಾಲು ಇವಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಇದನ್ನು ಯಾರು ಜನಗಳು ನಂಬೋದಿಲ್ಲ. ಯಾಕೆಂದರೆ ಬೆಂಗಳೂರು ಸಾಮಾನ್ಯವಾಗಿ ಒಂದು ಪ್ರದೇಶ ಆಗಿರುತ್ತೆ, ಇನ್ನೊಂದು ಪ್ರದೇಶನೇ ಹೆಚ್ಚು ಕಡಿಮೆ ಆಗಿರುತ್ತೆ. ಒಂದು 50% ವ್ಯತ್ಯಾಸಗಳಿರ್ಬೋದು. ಬಟ್ ಚಿತ್ರಣ ಮಾತ್ರ ಸಂಪೂರ್ಣವಾಗಿ ಈ ಏರಿಯಾದಲ್ಲಿ ಹೇಗಿರುತ್ತೋ ಆ ಏರಿಯಾದಲ್ಲೂ ಹಾಗೆ ಇರುತ್ತೆ. ಇವತ್ತು ಜಯನಗರದಲ್ಲಿ ನೀವು ಹೆಚ್ಚಿಗೆ ಗುಂಡಿಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ನಿಮ್ಮನ್ನ ರಸ್ತೆಗಳನ್ನ ಹೆಚ್ಚಿಗೆ ಡ್ಯಾಮೇಜ್ ಆಗೋದಕ್ಕೆ ಅವಕಾಶ ಇಲ್ಲ, ಯಾಕೆಲ್ಲ ಬ್ರೀಟಪ್ ಆಗೋಗ್ಬಿಟ್ಟಿದೆ ಅಲ್ಲಿ. ಪ್ರಶ್ನೆ ಇರೋದು ಸರ್, ಜಯನಗರದಲ್ಲಿ 565 ಗುಂಡಿಗಳು ಅಂದ್ರೆ ಅದೇನು ತೋರಿಸುತ್ತೆ ಅಂದ್ರೆ ಅಲ್ಲಿ ಕೆಲಸ ಕಾಮಗಾರಿನೇ ಇರೋದಿಲ್ಲ. ಕಾಮಗಾರಿಗಳು ಇಲ್ದೇನೆ ಸುಮ್ಮನೆ ದುಡ್ಡನ್ನ ಅವರು ಜಮಾ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾವು ಮಾತನಾಡ್ತಾ ಇದ್ದೀವಿ, ಬೆಂಗಳೂರು ಒಂದೇ ನಗರವಾಗಿದ್ರೂ ಕೂಡ ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಖರ್ಚಾದಂತಹ ಹಣ ಮಾತ್ರ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆ ಹಿಂಗಾಯಿತು? ಹಾಗಾದರೆ ಒಂದು ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಯಾವೆಲ್ಲ ನಿಯಮಗಳಿದೆ? ಚಂದ್ರಶೇಖರ್ ಶೆಟ್ಟಿ ಅವರೇ, ನಾನು ಇವ್ರು ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ. ಒಂದೇ ನಗರ, ಒಂದೇ ಪ್ರದೇಶ, ಒಂದೇ ಥರನಾದಂತಹ ಹೆಚ್ಚು ಕಡಿಮೆ ಸ್ವಲ್ಪ ಸೈಜ್ನಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಆದರೆ ಈ ದರಗಳ ವ್ಯತ್ಯಾಸ ಯಾಕೆ? ಈಗ ನಾವು ಜಯನಗರದ ಉದಾಹರಣೆ ತೆಗೆದುಕೊಂಡ್ರೆ 560 ಗುಂಡಿಗಳನ್ನು ಏನು ಮುಚ್ಚಿದ್ದಾರೆ, ಶೂನ್ಯ ದರ. ಅದೇ ನೀವು ಹೆಬ್ಬಾಳದಲ್ಲಿ ಕೇವಲ 1231 ರೂಪಾಯಿಗೆ ಒಂದು ಗುಂಡಿಯನ್ನು ಮುಚ್ಚಲಾಗಿದೆ ಅಂತ. ಯಾಕೆ ಹಿಂಗೆ ಡಿಫ್ರೆನ್ಸು? ಚಾಮರಾಜಪೇಟೆಗೂ, ಹೆಬ್ಬಾಳಕ್ಕೂ, ಜಯನಗರಕ್ಕೂ, ಗೋವಿಂದರಾಜನಗರಕ್ಕೂ ಅಜಗಜಾಂತರ ವ್ಯತ್ಯಾಸಗಳೇನಾದರೂ ಇದೆಯಾ? ಇಲ್ಲ, ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ನಮ್ಮ ವಿಜಯನಗರ ತಗೊಳ್ಳಿ, ನೀವು ಹೇಳ್ದಂಗೆ 403 ಗುಂಡಿ ಇತ್ತು, 382 ಗುಂಡಿ ಮುಚ್ಚಿದ್ದಾರೆ. ಅದರಲ್ಲಿನೂ ಕೂಡ ನಮಗೆ 1.85 ಇದಾಗಿದೆ, 47,000 ರೂಪಾಯಿ ಒಂದಕ್ಕೆ ಬಿದ್ದಿದೆ. ಅದರಲ್ಲಿ ಬರೀ ನಮ್ಮ MLA ಒಂದು ಮನೆ ಇದೆ, ಒಂದು ಸ್ವಲ್ಪ ಮನೆಗಳಿದ್ದಾವೆ. ಇದನ್ನು ನಾವು ಗಮನಕ್ಕೆ ತಗೊಳ್ಬೇಕು. ಯಾಕಂತ ಹೇಳಿದರೆ, ಈಗ ಯಲಹಂಕ ಕ್ಷೇತ್ರಗಳಲ್ಲಿ ದೊಡ್ಡದು, ಯಲಹಂಕ ಕ್ಷೇತ್ರ ನಮ್ಮ ವಿಜಯನಗರ ಕ್ಷೇತ್ರಕ್ಕಿಂತ ದೊಡ್ಡ ಕ್ಷೇತ್ರ. ಅದರಲ್ಲಿ ನಮ್ಮ ಈ IPS ಅಧಿಕಾರಿಗಳು, MLAಗಳು, MP ಗಳು ತುಂಬ ಜನ ಇದ್ದಾರೆ. ಅವ್ರೇನು ಮಾಡ್ತಾರೆ, ಅವ್ರು ಸ್ವಂತ ಒಂದು ದುಡ್ಡಿಂದ, ಅಂದರೆ ಈಗ ಒಬ್ಬರು ಯಾರೋ ಒಂದು ನಮ್ಮ ಕಾಂಟ್ರಾಕ್ಟ್ಗಳಿಗೆ ಹೇಳಿದ್ರೆ, ನೋಡಪ್ಪ ನೀನು ಮಾಡಬೇಕು ಅಂದರೆ ನೆಕ್ಸ್ಟ್ ಅವ್ರಿಗೆ ಇನ್ನೂ ಏನೋ ಒಂದು ಬೇಕಾಗಿರುತ್ತೆ, ಅದ್ರ ಪರವಾಗಿ ಅವ್ರು ಮಾಡ್ತಾರೆ. ಆವಾಗ ಅದು ಕಮ್ಮಿ ಆಗ್ತದೆ ನಮಗೆ. ಈಗ ಅವ್ರಿಗೆ ಏನಂತ ಹೇಳಿದ್ರೆ, ಈಗ ಆ ಜಾಗದಲ್ಲೆಲ್ಲ ನಮಗೆ ಗುಂಡಿಗಳು ಕಮ್ಮಿನೇ. ಯಾಕಂತೇಳಿ ಎಲ್ಲ IPS UPS ಜನಗಳು ಓಡಾಡುವಂಥ ಜಾಗ, ಎಲ್ಲ ರಾಜಕೀಯ ವ್ಯಕ್ತಿಗಳು ಓಡಾಡುವಂಥ ಜಾಗ. ಅಂಥ ಜಾಗದಲ್ಲಿ ಅವರು ಈ ಕಾಂಟ್ರಾಕ್ಟ್ಸ್ಗಳಿಗೆ ಬೇರೆ ಬೇರೆ ಕೆಲಸಗಳು ಕೊಡ್ತಾರೆ. ಈ ವಿಚಾರ ಬಂದಾಗ ಇದ್ರ ಒಂದು ನೀನು ಮಾಡಪ್ಪ ಅಂತ ಹೇಳಿದಾಗ ಅದು ಕಮ್ಮಿ ಆಗಿರ್ಬೋದು. ಅದು ಬಿಟ್ಟರೆ ಈಗಿನ ಈ ಒಂದು ವಿಚಾರಕ್ಕೆ ಭಾಳ ನಮ್ಮ ವಿಜಯನಗರ ಆಗಲಿ, ಗೋವಿಂದರಾಜನಗರ ಆಗಲಿ ಆಗಿರೋದು ತುಂಬ ಒಂದು ದೊಡ್ಡ ಪ್ರಶ್ನೆ ಇರೋದು. IPS ಇರಲಿ, ರಾಜಕಾರಣಿ ಇರಲಿ, ಯಾರೇ ಇರಲಿ, ಜನಸಾಮಾನ್ಯರಿಗೆ ಓಡಾಡಬೇಕಾದಂತಹ ರೋಡ್ ಅದು. ಅವರು ಜನಸಾಮಾನ್ಯರೇ, ಹುದ್ದೆಯನ್ನು ಬಿಟ್ಟರೆ ಅವರು ಜನಸಾಮಾನ್ಯರೇ. ಆದ್ರೆ ನನ್ನಿರುವಂತಹ ಬೇಸಿಕ್ ಪ್ರಶ್ನೆ, ಈ ಹಣ ಯಾಕೆ ಡಿಫ್ರೆನ್ಸ್ ಆಗ್ತಿದೆ ಅಂತ ನನ್ನ ಮೂಲಭೂತವಾದ ಪ್ರಶ್ನೆ ಇದೆ. ಈ ಹಣ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಸರ್ಕಾರದ ನಡುವೆ ಏನಾದರೂ ಒಳ ಒಪ್ಪಂದವಾಗಿ ಎಲ್ಲಾದ್ರೂ ಪೋಲಾಗ್ತಿದೆ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಇಲ್ಲ, ಇದರಲ್ಲಿ ನೀವು ಹೇಳಿರೋದು ಸತ್ಯ. ರಾಜಣ್ಣ ಅವ್ರು ಹೇಳಿದಾಗೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದಂಗೆ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ, ಬೇರೆ ಒಂದು ಎಲ್ಲ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಒಳ ಒಪ್ಪಂದದಲ್ಲಿ ಈ ಕಾರ್ಯಗಳೆಲ್ಲ ನಡೀತದೆ. ಬೇರೆ ಒಂದು ಇನ್ನೊಂದು ಕೊಡೋದಾಗಿರ್ಬೋದು, ಇದು ಒಂದು ರಸ್ತೆ ಗುಂಡಿದಾಗಿರುತ್ತೆ, ಇನ್ನೊಂದು ಬೇರೆದಾಗಿರ್ತದೆ, ಬೇರೆ ಬೇರೆ ಕಾಮಗಾರಿಗಳು ಇರ್ತದಲ್ಲ, ಆ ಕಾಮಗಾರಿಗಳಿಗೆ ಆ ಒಂದು ಟೆಂಡರ್ಗೆ ಅವರಿಗೆ
ಕೊಡುವಂಥ ಒಂದು ಸಂದರ್ಭದಲ್ಲಿ ಅವ್ರು ಆ ಥರ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದಿರೋದು ಅಲ್ಲಿ ಕಮ್ಮಿ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಎಲ್ಲ ಗುಂಡಿಗಳು ಒಂದೇ ತಾನೆ. ಸೈಜ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಆಳ ಮತ್ತೆ ಸೈಜ್ ಡಿಫ್ರೆನ್ಸ್ ಇರುತ್ತೆ. ಅದೇ ಜಲ್ಲಿ, ಅದೇ ಡಾಂಬರ್, ಅದೇ ಇದು ಹಾಕ್ಲೇಬೇಕಲ್ವಾ, ಈ ಥರದಲ್ಲಿ ಆಗಿರ್ಬೋದು ಸರ್. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಇದ್ಯಾವುದು ಕೂಡ ಅವ್ರ ಗಮನಕ್ಕಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಅವರ ಡಿಫ್ರೆನ್ಸ್ ಆಗ್ತಿರೋದು, 1 ಲಕ್ಷ ವ್ಯಯ ಆಗ್ತಿರೋದು, ಒಂದ್ ಕಡೆ 1,200 ರೂಪಾಯಿ ಖರ್ಚು ಆಗ್ತಿರೋದು, ಇದು ಸರ್ಕಾರದ ಗಮನಕ್ಕಿಲ್ವಾ? ಇದು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ವರದಿ ಸರ್ ಇದು. ಹೌದು ಸರ್, ನೀವು ಹೇಳಿದಾಗೆ ಈಗ ಮೀಡಿಯಾದಲ್ಲಿ ಅವ್ರು ಏನು ಒಂದು ಮೀಟಿಂಗಲ್ಲಿ ಮಾಡ್ತಾರೋ ಇದ್ರ ಬಗ್ಗೆ, ಅವಾಗ ಏನಿದೆಯೋ ಅದನ್ನು ಅವರು ಅಧಿಕಾರಿಗಳು ತಂದು ಫೈಲನ್ನು ಹೇಳ್ತಾರೆ ಅಷ್ಟೇ. ಜೆ ಇರ್ಬೋದು, ಇನ್ನೊಬ್ರು ದೊಡ್ಡ ಅಧಿಕಾರಿಗಳು ಇರ್ಬೋದು, ಏನು ಅವರು ಆರ್ಡರ್ ಕೊಡ್ತಿದ್ರೋ ಇಷ್ಟು ಏರಿಯಾ ಆಗಿದೆ ಅಂತ ಅದನ್ನು ಹೇಳ್ತಾರೆ ಅಷ್ಟೇ. ಅವರು ಸ್ವತಃ ಅವ್ರೇನು ಹೋಗಿ ನೋಡೋದಿಲ್ವಲ್ಲ, ಒಂದು ಎ ಇರಲ್ಲ, ಒಂದು ಜೆ ಇರಲ್ವಲ್ಲ ಅಲ್ಲಿ. ಇದರಿಂದ ಇದೇ ಸಮಸ್ಯೆಗಳು ಆಗ್ತಾ ಇರೋದು. ಗೌರ್ಮೆಂಟಿನ ಇವತ್ತಿನ ಲೆಕ್ಕಾಚಾರ ಬಡವರಿಗೆ ದೊಡ್ಡ ಶಾಪ ಅದು. ಎಲ್ಲ ನಾವೇ ಕಟ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ. ಈಗ ಗ್ಯಾಸ್ ಅಲ್ಲಿ ನೋಡಿ, ಗ್ಯಾಸ್ದು ಬರ್ತಾ ಇಲ್ಲ, ಅಲ್ಲಿ ಯುದ್ಧಗಳು ನಿಂತಿದೆ, ಆದ್ರೂ ಬರ್ತಾ ಇಲ್ಲ. ಸರ್ಕಾರ ಏನ್ ಹೇಳ್ತಿದೆ, ನಾವೆಲ್ಲ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ, ಬ್ಲಾಕ್ ಅಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಇವತ್ತು ಯಾವುದೂ ಸರ್ಕಾರದ ಕಡೆಯಲ್ಲಿ ಕರೆಕ್ಟಾಗಿ ನಡೀತಾ ಇಲ್ಲ. ಅದರಿಂದ ನಾವು ಹೇಳೋದೇನೆಂದ ಹೇಳಿದ್ರೆ, ನಿಮ್ಮಂತ ಒಳ್ಳೆ ಒಂದು ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅವರ ಮನಸ್ಸನ್ನು ತಟ್ಟಿ ಸರ್ಕಾರವನ್ನು ಎಬ್ಬಿಸಬೇಕು ಅಂತ ನಾವು ಹೇಳ್ತೀವಿ. ಅದು ನಮ್ಮ ಒಂದು ಪ್ರಾರ್ಥನೆ. ರಾಜೇಂದ್ರ ಸರ್, ಒಂದು ಕಾಮಗಾರಿ ಆಗಬೇಕು ಅಂತ ಹೇಳಿದ್ರೆ ಶೆಡ್ಯೂಲ್ ಆಫ್ ರೇಟ್ಸ್ ಅನ್ನೋದನ್ನು ಫಿಕ್ಸ್ ಮಾಡ್ತಾರೆ. ಶೆಡ್ಯೂಲ್ ಆಫ್ ರೇಟ್ಸ್ ಅನ್ನೋದ್ರಲ್ಲಿ ಒಂದು ಸರ್ಕಾರಿ ಕಾಮಗಾರಿಗೆ ಎಂತಿಷ್ಟು ಪ್ರಮಾಣದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಶೆಡ್ಯೂಲ್ ಆಫ್ ರೇಟ್ಸ್. ಅದು ಮಣ್ಣು ಹಾಕೋದಾಗಿರ್ಬೋದು, ಕಾಂಕ್ರೀಟ್ ಹಾಕೋದಾಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು, ಸಿಮೆಂಟ್ ಹಾಕೋದಾಗಿರ್ಬೋದು, ಅದನ್ನು ಅವರು 4 ಫ್ಯಾಕ್ಟರ್ಗಳ ಮೇಲೆ ಡಿಸೈಡ್ ಮಾಡ್ತಾರಂತೆ. ಒಂದು, ಸಾಮಗ್ರಿ ವೆಚ್ಚ ಎಷ್ಟಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಅದು ಸಿಮೆಂಟು, ಡಾಂಬರು ಎಷ್ಟು ಪರಿಪ್ರಮಾಣದಲ್ಲಿ ಖರ್ಚಾಗುತ್ತೆ, ಇವತ್ತಿನ ದರ ಏನಿದೆ ಅನ್ನೋದ್ರ ಮೇಲೆ ಆಧಾರ ಮಾಡ್ತಾರೆ. ಒಂದು. ಎರಡನೇದ್ದು ಕಾರ್ಮಿಕ ವೆಚ್ಚ. ಅಲ್ಲಿ ಎಂಪ್ಲಾಯಿಗಳನ್ನು ಏನು ಬಳಕೆ ಮಾಡ್ತಾರೆ, ಅವರ ವೆಚ್ಚ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಂತೆ. ಮೂರನೇದ್ದು ಯಂತ್ರದ ಬಾಡಿಗೆಗಳೇನಿರುತ್ತೆ ಅದರ ಮೇಲೆ. ಕೊನೆಯದಾಗಿ ಗುತ್ತಿಗೆದಾರಿಗೆ ಹೋಗುವಂಥ ಲಾಭ. ಇವೆಲ್ಲವೂ ಕೂಡ ಡಿಸೈಡ್ ಆಗಿ ಶೆಡ್ಯೂಲ್ ಆಫ್ ರೇಟ್ಸ್ ಫಿಕ್ಸ್ ಆಗ್ತಿದೆ ಅಂತ ನಿಮಗೆ ಅನ್ಸುತ್ತಾ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದರೆ? ಸರ್, ಬರೀ ಕೇವಲ ರಸ್ತೆದಲ್ಲ, ಸರ್ಕಾರದ ಯಾವುದೇ ಕೆಲಸಗಳಿಗೆ ಎಸ್ಟಿಮೇಷನ್ ಆಗಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗ ಒಂದು ಔಟ್ಸೋರ್ಸಿಂಗ್ ಕೊಡ್ತಾರೆ ಅನ್ಕೊಳ್ಳಿ. ಈಗ ನೀವು ಹೇಳಿ ರಸ್ತೆ ಕಾಮಗಾರಿಗೆ ಏನು ಮೆಟೀರಿಯಲ್ ಹಾಕ್ತೀವಿ, ಕಾಂಕ್ರೀಟ್ ಹಾಕ್ತೀರಾ, ಡಾಂಬರ್ ಹಾಕ್ತೀರಾ, ಎಷ್ಟು ಕ್ವಾಂಟಿಟಿ ಅದಕ್ಕೆ ಬೇಕಾಗುತ್ತೆ, ಮ್ಯಾನ್ ಪವರ್ ಏನು ಬೇಕಾಗುತ್ತೆ, ಮಷಿನ್ ಪವರ್ ಏನು ಬೇಕಾಗುತ್ತೆ, ಟೈಮ್ ಸ್ಪ್ಯಾನ್ ಏನು ತಗೊಳುತ್ತೆ, ನೆಕ್ಸ್ಟ್ ಅದರ್ ಡಿಪಾರ್ಟ್ಮೆಂಟ್ ಕೋಪರೇಷನ್ ಏನು ಬೇಕಾಗುತ್ತೆ, ಅಥವಾ ಇನ್ನು ಅವ್ರಿಗೆ ಯಾರಿಗಾದ್ರೂ ಅವ್ರಿಗೆ ಹಣ ಏನಾದರೂ ವ್ಯಯ ಮಾಡಬೇಕಾಗತ್ತಾ, ಇದನ್ನೆಲ್ಲನೂ ಗಣನೆಗೆ ತೆಗೆದುಕೊಂಡೇ ಎಸ್ಟಿಮೇಷನ್ ಅಂತ ಮಾಡ್ತಾರೆ. ಎಸ್ಟಿಮೇಷನ್ ಮಾಡಿದ ಕಣಕ್ಕೆ ಒಬ್ಬರಿಗೆ ಕೊಡೋದಿಲ್ಲ. ನೆಕ್ಸ್ಟ್ ಆ ಒಂದು ಸ್ಟ್ಯಾಂಡರ್ಡ್ಸ್ನ ಇಟ್ಕೊಂಡು 3-4 ಜನಗಳು ಯಾರು ಬೇಕಾದರೂ ಟೆಂಡರಲ್ಲಿ ನೀವು ಭಾಗವಹಿಸ್ಬೋದು. ಅದರಲ್ಲಿ ಕಡಿಮೆ ಯಾರು ಅಂದರೆ ನೀವು ಆ ಒಂದು ಗುಣಮಟ್ಟ ಮತ್ತು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಒಂದು ಅಳತೆ ಮಾನದಂಡಗಳನ್ನು ಅದಕ್ಕೆ ಅದು ಫಿಕ್ಸ್ ಆಗಿಬಿಟ್ಟಿದೆ. ಅದನ್ನು ಯಾರೋ ನೀವು ಕಡಿಮೆಗೆ ಅಂತ ಅಂದ್ಬಿಟ್ಟು ನೀವು ಮಾನದಂಡಗಳನ್ನ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಮಾನದಂಡಗಳನ್ನ ಫಿಕ್ಸ್ ಮಾಡಿಕೊಂಡು ಅದರೊಳಗಡೆ ಯಾರು ಕಡಿಮೆಗೆ ಬಿಡ್ ಮಾಡ್ತಾರೆ ಅವ್ರಿಗೆ ಆ ಟೆಂಡರನ್ನು ಕೊಡ್ತಾರೆ. ಹಾಗನ್ಬಿಟ್ಟು ನಾನು ಕಡಿಮೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಗುಣಮಟ್ಟ ಕಡಿಮೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆ ಗುಣಮಟ್ಟನ ಕಾಪಾಡ್ಕೊಳ್ಳೋದು ಯಾರು ನೋಡಬೇಕಾಗಿರೋದು? ಅಧಿಕಾರಿಗಳು ಯಾಕೆ ನೋಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೋಡಲ್ಲ ಇದೆಲ್ಲ ಎಷ್ಟೋ ಕಾಮಗಾರಿಗಳು ಆಗೋದೇ ಇಲ್ಲ. ಬೇಕಾದಷ್ಟು ಜನ ನಮ್ಮ ಸ್ನೇಹಿತರುಗಳು ಹೇಳ್ತಾರಲ್ಲ, ಕಾಂಟ್ರಾಕ್ಟರ್ಗಳು ಎಲ್ಲ ಬರೀ ಪೇಪರಲ್ಲಿ ಫ್ಲೋ ಆಗುತ್ತೆ ಅಷ್ಟೇ. ಕರೆಕ್ಟ್. ಬೆಳಗ್ಗೆ ಟೈಮ್ ನಾವೆಲ್ಲ ಕೂತ್ಕೊಂಡಾಗ ಇರ್ಬೋದು, ಅವ್ರದ್ದೊಂದು ಉದ್ಯೋಗ ನಮ್ಮದೊಂದು ಉದ್ಯೋಗ, ಏನೋ ಒಂದು ಮಾಡ್ತೀವಿ. ಅವೆಲ್ಲ ಬಹಳಷ್ಟು ಸಹಜವಾಗಿ ಸಮಾಜ ಹೆಂಗೆ ನಡೀತಾ ಇದೆ ಅನ್ನೋದು ಬಹಳ ಸುಲಭನಾಗಿ ಅರ್ಥ ಮಾಡ್ಕೋಬೋದು. ನಾವೆಲ್ಲೋ ಒಂದು ಕಡೆ ಕೂತ್ಕೊಂಡು ಬರೀ ಫೈಲ್ ಸೈನ್ ಮಾಡ್ಕೊಂಡು ಕೂತ್ಕೊಂಡ ಕ್ಷಣಕ್ಕೆ ಎಲ್ಲ ಕೆಲಸ ಆಗಿದೆ ಅನ್ನೋಕ್ಕಾಗೋದಿಲ್ಲ. ಇವತ್ತು ಈ ಗುಂಡಿಗಳು ಇವತ್ತು ನೀವು ಒಂದು ಕ್ರಾಸ್ ಚೆಕ್ ಮಾಡಿ, ಆ ಒಂದು ಏರಿಯಾದಲ್ಲಿ ಹೋಗ್ಬಿಟ್ಟು ಇನ್ನೂ ಎಷ್ಟು ಗುಂಡಿ ಇದಾವೆ ಅನ್ನೋದು ಹೋಗಿ ನೋಡ್ಕೊಬನ್ನಿ. ಮುಚ್ಚಿದೀವಿ ಅಂತ ಹೇಳ್ತಾರಲ್ಲ, ಕೇವಲ ಇನ್ನು 4 ಗುಂಡಿ ಯಾಕೆ ಇಷ್ಟೆಲ್ಲ ಮಾಡಿದವ್ರು 4 ಗುಂಡಿ ಯಾಕೆ ಕರೆಕ್ಟ್ ಅಲ್ಲ, ಏನು ಉದ್ದೇಶ ಅಂತ, ಯಾಕೆ ಯಾಕೆ ಮುಚ್ಚಿಲ್ಲ? ಮತ್ತೆ ಈಗ ನಾನು ಹೇಳೋದು, ಈಗ ಎಸ್ಟಿಮೇಷನ್ ಕೊಟ್ಟಿದ್ದಾರೆ 384 ಗುಂಡಿಲಿ, 384 ಗುಂಡಿ ಯಾಕೆ ಬಿಟ್ಟಿದ್ದೀರಿ? ಹಾಗಾದ್ರೆ ಇವತ್ತು ಕ್ರಾಸ್ ಚೆಕ್ ಮಾಡಿ 4 ಗುಂಡಿ ಬಾಕಿ ಇದಾವೆ ಅಂತ ಒಂದ್ಸರಿ ಚೆಕ್ ಮಾಡಿ. ಅಂದ್ರೆ ಕಾಮಗಾರಿಗೂ ಈ ಹಣನ ಇದು ಕೇವಲ ಒಂದು ಈ ಸರ್ಕಾರದ ಖಜಾನೆಯಿಂದ ರಿಲೀಸ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಸಾಂಕೇತಿಕವಾಗಿ ಒಂದು ಕೆಲಸ ಮಾಡ್ತಾರೆ. ನಮ್ಮ ಅವರವರ ಜೇಬುಗಳಿಗೆ ಹಣವನ್ನು ಡ್ರಾ ಮಾಡ್ತಾರೆ ಅಷ್ಟೇ. ಬರ್ತೀನಿ, ಮಾತನಾಡೋಣ. ಇದು ಬೆಂಗಳೂರಿನ ಕತೆ. ಆದರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕೇವಲ 3,500 ಇಂದ 4,000 ರೂಪಾಯಿಗೆ ಒಂದು ರಸ್ತೆ ಗುಂಡಿಯನ್ನು ಮುಚ್ಚುವಂಥ ಪ್ರಯತ್ನಗಳಾಗುತ್ತೆ. ಆದರೆ ಬೆಂಗಳೂರಿನಲ್ಲಿ 1 ಲಕ್ಷ ಯಾಕೆ? ಜನ ಕಷ್ಟಪಟ್ಟು ಹಣ
ಗಳಿಸ್ತಾರೆ. ಗಳಿಸಿದ ಹಣದಲ್ಲಿ ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ. ಈ ತೆರಿಗೆಯನ್ನು ಈ ಪರಿಪ್ರಮಾಣದಲ್ಲಿ ಇವರು ವ್ಯಯ ಮಾಡಿದರೆ ಸರ್ಕಾರಕ್ಕೊಂದು ಆರ್ಥಿಕ ಶಿಸ್ತಿಲ್ಲ ಅಂತ ಅನ್ಸುತ್ತಾ ನಿಮಗೆ? ನಾವು ಹೆಂಗೆ ಖರ್ಚು ಮಾಡಬೇಕು, ಏನು ಅಭಿವೃದ್ಧಿ ಮಾಡಬೇಕು, ಯಾವುದಕ್ಕೆ ಏನು ಹಣ ಹಾಕಿದ್ರೆ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕಿಲ್ಲ ಅಂತ ಅನ್ಸುತ್ತಾ? ಖಂಡಿತ ಸರ್, ನೀವು ಹೇಳೋ ಸತ್ಯ. ಯಾಕಂತೇಳಿದ್ರೆ ನಾವೊಬ್ಬರ ಸಾಮಾನ್ಯವಾಗಿ ಒಂದು ಚಿಕ್ಕ ಅಂಗಡಿ, ಬೀದಿ ಮೇಲೆ ಒಂದು ಗೂಡಂಗಡಿ ಇಟ್ಕೊಂಡಂತವರು ಕೂಡ ಈಗ GST ಅಂತ ಮಾಡಿದ್ದಾರೆ. ಅದಕ್ಕೆ ನಾವು ಅವರು ಅಧಿಕಾರಿಗಳು ಬಂದಾಗ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಮಾಡ್ಕೊಂಡು ನಾವು ಕಟ್ತೀವಿ. ಆ ದುಡ್ಡನ್ನ ಇವರು ಈ ತರವಾಗಿ ವ್ಯಯ ಮಾಡ್ತಾರೆ, ಬೇರೆ ಬೇರೆದಕ್ಕೆಲ್ಲ ಏನು ಬೇಡದಿದ್ದಕ್ಕೆಲ್ಲ ವ್ಯಯ ಮಾಡ್ತಾರೆ. ದಿವಸಕ್ಕೆ ಮಿನಿಮಮ್ ಅಂದ್ರೆ ಒಂದು 40 ರಿಂದ 50 ವೆಹಿಕಲ್ ರಿಲೀಸ್ ಮಾಡ್ತಾರೆ RTOದಲ್ಲಿ. ಅದರಲ್ಲಿ ನಿಮಗೆ ಇದೇ ರೋಡಲ್ಲಿ ಹೋಗ್ಬೇಕು, ಬೇರೆ ರೋಡು ಇಲ್ಲ. ಮೇಲ್ಗಡೆ ನೀವು ಫ್ಲೈಓವರ್ ಮಾಡ್ಬೋದು, ಫ್ಲೈಓವರ್ ಮಾಡಿದಾಗ ಅದ್ರ ಮೇಲೆ ನಿಂತ್ಕೊಳ್ತದೆ, ಇದು ಕೆಳಗಡೆ ನಿಂತ್ಕೊಳ್ತದೆ ಅಷ್ಟೇ. ಏನೊಂದು 10 ನಿಮಿಷ ಡಿಫರೆನ್ಸ್ ಅಷ್ಟೇ. ಅದು ಸ್ಪೆಷಲ್ ದರ್ಶನ, ಮಾಮೂಲಿ ದರ್ಶನ ಇದ್ದಂಗೆ ಅದು ಹೋಗ್ತಾ ಇರುತ್ತೆ, ಇದು ಕೆಳಗಡೆಯಿಂದ ಹೋಗ್ತಾ ಇರುತ್ತೆ. ಅದು ಸಿಟಿಗಳಲ್ಲಿ ಎಲ್ಲೂ ನಿಮ್ಗೆ ಲಾಂಗ್ ಇಲ್ಲ. ಮೆಟ್ರೋ ಆಗಿರೋದು ಒಂದು ಬಿಟ್ರೆ ಬೇರೆ ರೋಡ್ಗಳಲ್ಲಿ ಯಾವುದೂ ಇಲ್ಲ. ಇವಾಗ ನಮ್ಮ ಸುಂಕದಕಟ್ಟೆಯಿಂದ ಈಗ ಕಡಬಗೆರೆವರೆಗೆ ಮೆಟ್ರೋ ಬರ್ತಾ ಇದೆ. ಇವಾಗ ಅಲ್ಲಿನೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಒಂದು ವೆಹಿಕಲ್ ಮೂವ್ ಆಗ್ಲಿಕ್ಕೆ ಮಿನಿಮಮ್ ನಿಮ್ಗೆ ಪೀಕ್ ಅವರಲ್ಲಿ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ 10 ನಿಮಿಷ ಮೂವ್ಮೆಂಟೇ ಆಗೋದಿಲ್ಲ. 1 ಗಂಟೆ ಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ಬೋದು, ಹಾಸ್ಪಿಟ್ಲಿಗೆ ಹೋಗೋರು ಇರ್ಬೋದು, ಎಲ್ಲರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಿದೆ. ರೋಡ್ ಗುಂಡಿ, ತುಂಬಾ ಗುಂಡಿ ಇದೆ ಅಲ್ಲಿ. ಎಲ್ಲ ತಂದು ಹಾಕಿದ್ದಾರೆ ಐಟಮ್ ಎಲ್ಲ. ಮಳೆ ಬಂದಾಗ ರೋಡಿಂದ ಬೇರೆ ರೋಡಿಗೆ ಹೋಗಿದೆ, ಬಿಲ್ ಮಾತ್ರ ಆಗ್ತಾ ಇದಾವೆ. ಯಾವುದು ಕೆಲಸಗಳು ನಡೀತಾ ಇಲ್ಲ ಇವತ್ತಿನವರೆಗೂ. ಅದರಲ್ಲಿ ನಮ್ದು ಬರೋದ್ರಲ್ಲಿ ನಮ್ದು ಬಹಳ ಕೆಂಪೇಗೌಡರು ಇದ್ದಂತ ಊರು. ನಮ್ಮ ಕೆಂಪೇಗೌಡರು ಊರಿಗೆ ಹೋಗುವಂತ ರೋಡ್, ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರ ಊರು. ಅಂಥವ್ರ ಊರಿಗೆ ಹೋಗೋಕೆ ಇವತ್ತು ರೋಡ್ ಇಲ್ಲ ಕರೆಕ್ಟಾಗಿ. ನಿಮಗೆ 1 ಅವರಲ್ಲಿ ಕಾರಲ್ಲಿ ಹೋಗ್ಬೋದು ಅಂತಾರೆ. ಆ ರೋಡಲ್ಲಿ ನೀವು ಬಂದರೆ ಯಾವ ಮಿನಿಸ್ಟ್ರುಗಳು ಇವತ್ತವರೆಗೆ ನಮ್ಮ ರೋಡಲ್ಲಿ ಬರಲ್ಲ, ಕಾಮಾಕ್ಷಿಪಾಳ್ಯ ರೋಡಲ್ಲಿ. ಯಾಕಂದ್ರೆ ರೋಡ್ ಸರಿ ಇಲ್ಲ. ಆ ರಿಂಗ್ ರೋಡಲ್ಲಿ ಬರ್ತಾರೆ, ಸುಮ್ಮನಹಳ್ಳಿ ಹತ್ರ ಬರ್ತಾರೆ. ಲೆಕ್ಕ ಕೊಟ್ಟಿದ್ದಾರೆ 40,000 ಗುಂಡಿಗಳ ಪೈಕಿ ಇಷ್ಟು ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಲೆಕ್ಕ ತೋರಿಸ್ತಾರೆ. ನೀವೀಗ ಲೈವ್ ಆಗಿ ಬಂದ್ರೆ ನಾವೇ ತೋರಿಸ್ತೀವಲ್ಲ, ಗುಂಡಿಗಳೆಲ್ಲ ಹಾಗೆ ಬಿದ್ದಿದೆ. ಇಲ್ಲಿ ನಾವು ಮಾತಾಡ್ತಿರ್ಬೋದು, ಆದ್ರೆ ಲೈವ್ಗಳಲ್ಲಿ ಇವರು ರಾಜು ಸರ್ ಹೇಳ್ದಂಗೆ ಬಿಲ್ಗಳೆಲ್ಲ ಹೋಗಿರತ್ತಲ್ಲಿ. ಏನಿದೆ ಅವ್ರ ಮೀಟಿಂಗ್ ನಡೀತಾ ಇರುತ್ತೆ ತಿಂಗಳ JE ಮತ್ತೆ ಕಾಂಟ್ರಾಕ್ಟ್ಗಳದ್ದು. ಆ ಏರಿಯಾ ಮಾಡ್ಬೇಕು ಅಂತ ಹೇಳ್ತಾರೆ. ರೋಡ್ದಾಗಿರ್ಬೋದು, ಮೋರಿದಾಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು, ಅದು ಹೋಗ್ತಾನೆ ಇರುತ್ತೆ. ಎಲ್ಲ ಅವ್ರ ಜಾಬ್ಗಳು ತುಂಬ್ತಾ ಇದೆ. ಕಡು ಬಡವರಿಗೆ, ಗಾಡಿ ಓಡಿಸೋರಿಗೆ, ಆಟೋ ಓಡಿಸೋರಿಗೆ, ಬಸ್ ಓಡಿಸೋರಿಗೆ, ಕೆಲಸ ಮಾಡುವಂತವರಿಗೆ, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರುವಂತವರಿಗೆ ಯಾವುದೇ ತರವಾದ ಪ್ರಯೋಜನ ಆಗ್ತಾ ಇಲ್ಲ ಇವತ್ತಿನ ದಿವಸ. ನಮಗೆ ಬೇಕಾಗಿರೋದು ಮೇನು ನೀರು ಮತ್ತೆ ರೋಡ್. ಸರ್, ಒಂದು ನಗರವನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರು ಅತ್ಯುತ್ತಮವಾಗಿದೆ ಅಂತ ಹೊರಗಿನವರು ಯಾರಾದರೂ ಗುರುತಿಸಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ರಸ್ತೆ, ಇಲ್ಲಿರುವಂತಹ ಮೂಲ ಸೌಕರ್ಯ, ಇಲ್ಲಿರುವಂತಹ ಒಟ್ಟಾರೆ ಒಂದು ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದ್ರ ಮೇಲೆ ಒಂದು ನಗರ ಹೇಗಿದೆ ಅನ್ನೋದನ್ನು ಗುರುತಿಸ್ತಾರೆ. ನೀವು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಟ್ರಾಫಿಕ್ ನಿರ್ವಹಣೆಯಲ್ಲಿ ವಿಫಲವಾಗ್ತಾ ಇದ್ದೀವಿ, ಬೆಂಗಳೂರಿನ ವಿಚಾರಕ್ಕೆ ಬಂದರೆ ರಸ್ತೆ ವಿಚಾರದಲ್ಲಿ ವಿಫಲ ಆಗ್ತಾ ಇದ್ದೀವಿ, ರಸ್ತೆಯಲ್ಲಿ ಗುಂಡಿಗಳ ವಿಚಾರದಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ಹೀಗೆ ಆಗ್ತಾ ಹೋಗೋದಾದರೆ, ಈ ಪರಿಪ್ರಮಾಣದಲ್ಲಿ ಹಣವನ್ನು ಇವರು ಪೋಲ್ ಮಾಡ್ತಾ ಹೋಗೋದಾದರೆ ಬೆಂಗಳೂರನ್ನು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ವಿಶ್ವದ ದರ್ಜೆಗೆ ತೆಗೆದುಕೊಂಡು ಹೋಗಲು ಎಲ್ಲಿ ಸಾಧ್ಯ ಆಗುತ್ತೆ? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ, ಸರ್ಕಾರ ಉಳಿಸೋದಕ್ಕೋಸ್ಕರ ಹೇಳ್ತಿದ್ದಾರೆ. ತಮ್ಮ ಒಂದು ದರ್ಜೆಯನ್ನು ಉಪದರ್ಜೆಗೆ ಮೇಲ್ಗಡೆ ಹೋಗ್ಲಿಕ್ಕೋಸ್ಕರ ಇವರ ಒಂದು ಇದರಲ್ಲಿ ಮಾಡ್ಕೊಳ್ತಿದ್ದಾರೆ. ಬಿಟ್ರೆ ಬಡವರಿಗೂ ಏನಾಗ್ತಾ ಇಲ್ಲ, ಮಧ್ಯಮ ವರ್ಗದವರಿಗೂ ಏನು ಸಿಗ್ತಾ ಇಲ್ಲ, ಈಗ ವ್ಯಾಪಾರಸ್ಥರಿಗೂ ಏನಾಗ್ತಾ ಇಲ್ಲ. GST ಬಂದ್ಮೇಲಂತೂ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಕಟ್ಟೋ ತಿಂಗಳಿಗೆ ಕಟ್ಟಲೇಬೇಕು, ಆದ್ರೆ ಸೌಕರ್ಯಗಳು ಸಿಗ್ತಾ ಇಲ್ಲ. ಸರ್, ನೀವು GBAಗೆ ಮನೆ ತೆರಿಗೆ ಕಟ್ತೀರಿ, ಬೇರೆ ಬೇರೆ ತೆರಿಗೆಗಳನ್ನು ಕಟ್ತೀರಿ, ಆ ತೆರಿಗೆಯೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಯುಟಿಲೈಸ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾ ಇದೀವಲ್ಲ ಸರ್. ಈಗ 3ನೇ ಫ್ಲೋರ್ ಕಟ್ಟಿದ ತಕ್ಷಣ 4ನೇ ಫ್ಲೋರ್ಗೆ ಇನ್ನೊಂದು ರೇಟ್ ಪಾಕತ್ತಲ್ಲಿ. ಬೋರ್ವೆಲ್ ತರ, ಬೋರ್ವೆಲ್ ಅಡಿಗೆ ಹೋದಂಗೂ ದುಡ್ಡು ಆದಂಗೂ GBAಯಲ್ಲಿ ಡಿಫ್ರೆಂಟ್ ಇವಾಗ ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದಾರೆ. ದುಡ್ಡು ಮಾಡ್ಕೊಳ್ಳಿಕ್ಕೆ ಫ್ರೀ, ಸರ್ಕಾರ ಫ್ರೀ ಕೊಡ್ಲಿಕ್ಕೆ ಬೇಕಲ್ಲ, ಅದರಿಂದ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದು ರೋಡಿನ ಒಂದೇ ಅಲ್ಲ, ನಮ್ಗೆ ಗುಂಡಿದ ಒಂದೇ ಅಲ್ಲ, ಬೇರೆ ಎಲ್ಲಾ ತರದಲ್ಲೂ ಕೂಡ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತದೆ. ಸರ್, ನನ್ನ ಪ್ರಶ್ನೆ ಇರೋದು, ನೀವು 34 ಕೋಟಿ 40 ಕೋಟಿ ಹಣವನ್ನು ಗುಂಡಿ ಮುಚ್ಚೋದಕ್ಕೆ ಖರ್ಚು ಮಾಡೋ ಬದಲು ಹೊಸದಾಗಿ ರಸ್ತೆಗಳನ್ನೇ ನಿರ್ಮಾಣ ಮಾಡಿಬಿಡೋದಲ್ಲ, ಯಾಕೆ ಮಾಡಲ್ಲ ಅದನ್ನ? ಸರ್, ನಮ್ಮ ಬೆಂಗಳೂರಿಗೆ 40 ಕೋಟಿ ಅದು ಏನೇನು ಅಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಏನು ಅಲ್ಲ. ಇದು ಏನಂದ್ರೆ, ಅರೆ 40,000 ಗುಂಡಿ, 39,000 ಗುಂಡಿ ಮುಚ್ಚೋದಕ್ಕೆ 40 ಕೋಟಿ ಖರ್ಚಾಯಿತು ಅನ್ನೋದನ್ನ ಎಲ್ಲರಿಗೂ ಆಶ್ಚರ್ಯಪಡ್ತಕ್ಕಂಥದ್ದು. ನಾವು ಗುಂಡಿ ಮುಚ್ಚಕ್ಕೆ 40 ಕೋಟಿ ಪ್ಯಾಕೆಟ್ ಮನಿ ಅಷ್ಟೇ. ಇದು ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡಿ ನೀವು. ಹೌದು, ಏನಾಗುತ್ತೆ ಅಂತ ಎಸ್ಟಿಮೇಷನ್ ಏನಾಗುತ್ತೆ, ಓವರ್ ಎಸ್ಟಿಮೇಷನ್ ಏನಾಗುತ್ತೆ, ಎಲ್ಲೋಗುತ್ತೆ ಹಣ, ಎಲ್ಲೋಗುತ್ತೆ ಅಂದ್ಬಿಟ್ಟು. ಈಗ ಬೆಂಗಳೂರಲ್ಲಿ ಈಗ ಇಷ್ಟೆಲ್ಲ ನಾವು ಬ್ರಾಡರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮಾಡಬೇಕು. ಏನು ಗ್ರೇಟರ್ ಬೆಂಗಳೂರು ಅಂತ ಅಂದಾಗ ನಾವು ಏನಾದರೂ ಸಮಥಿಂಗ್ ಗ್ರೇಟ್ ಇರಬೇಕು. ಸಮಥಿಂಗ್ ಗ್ರೇಟ್ ಇರಬೇಕಾದ್ರೆ ನೀವು ಇವತ್ತೇನಿದೆಯಲ್ಲ ಇದಕ್ಕಿಂತ ವಿಶೇಷವಾಗಿ ಏನಾದರೂ ಮಾಡಬೇಕು. ಏನು ಮಾಡ್ತಾ ಇದ್ದೀರಾ, ವಿಶೇಷವಾಗಿ ಏನಿದೆ? ನನಗಂತೂ ಏನು ಕಂಡು ಬರ್ತಾ ಇಲ್ಲ. ಯಥಾವತ್ತು ಈ ಇನ್ನು 50-60 ವರ್ಷದಿಂದ ಬೆಂಗಳೂರು ಪ್ಲ್ಯಾನಿಂಗು ಏನು ಸ್ಟ್ಯಾಂಡರ್ಡ್ಸ್ ಇದೆಯೋ
ಅದಕ್ಕಿಂತ ಕೆಟ್ಟ ಪರಿಸ್ಥಿತಿನಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಿ ಹೊರತು ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಪ್ಲಾನಿಂಗ್ಗಳು ಏನೂ ಕಂಡು ಬರ್ತಾ ಇಲ್ಲ. ನೀವು ಯಾವುದೇ ಇವತ್ತು ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಬಡಾವಣೆಗಳು ನೋಡಿ, ಕೆಂಪೇಗೌಡ ಲೇಔಟ್ ಇರ್ಬೋದು, ವರ್ಕಾವತಿ ಲೇಔಟ್ ಇರ್ಬೋದು, ಅಥವಾ ಇತ್ತೀಚೆಗೆ ಪ್ಲ್ಯಾನ್ ಮಾಡ್ತಾ ಇರ್ತಕ್ಕಂಥ ಗುರಿ ಇಟ್ಕೊಂಡ್ರೆ ಯಾವುದೇ ಲೇಔಟ್ ತಗೊಳ್ಳಿ, ಏನು ಮಾಡಿದ್ದಾರೆ? ಯಥಾವತ್ತು ಏನು ಬೆಂಗಳೂರು ಹಳೆ ಬೆಂಗಳೂರು ಇದೆಯಲ್ಲ, ಅದೇ 30 ಅಡಿ ರೋಡು, ಅದೇ 30-40 ಸೈಟು, ಅದೇ 40-60, ಅದೇ ರೋಡ್ ಬಿಡ್ತು, ಅದೇ ಇನ್ಫ್ರಾಸ್ಟ್ರಕ್ಚರ್ಸು. ಇವತ್ತು ರಸ್ತೆಗಳನ್ನ ಯಾಕೆ ಆಗಿದ್ದಾರೆ? ಓಕೆ, ಅದೇ ರಸ್ತೆನಲ್ಲಿ ನಮ್ಮದು ಡ್ರೈನೇಜ್ ಹೋಗಬೇಕು, ಕರೆಕ್ಟು, ಎಲೆಕ್ಟ್ರಿಸಿಟಿ ಹೋಗಬೇಕು, BWSSB ಹೋಗಬೇಕು, ಕೇಬಲ್ಸ್ ಹೋಗಬೇಕು, ಪ್ರೈವೇಟ್ ಕೇಬಲ್ಸ್ ಹೋಗಬೇಕು. ನೀವು ಇಷ್ಟೆಲ್ಲಾನು ಇದ್ಬೇಕಾದ್ರೆ ಏನು ಮೇಂಟೆನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಮೇಂಟೆನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಮೇಂಟೆನೆನ್ಸ್ ಮಾಡಬೇಕಾದ್ರೆ ನೀವು ರಸ್ತೆ ಹಾಗೆ ಇಟ್ಕೊಂಡು ಕೆಳಗಡೆ ಹೋಗಿ ರಿಪೇರಿ ಮಾಡೋಕ್ಕಾಗುತ್ತಾ? ಕರೆಕ್ಟ್. ವಿ ಹ್ಯಾವ್ ಟು ಕಟ್ ಮಾಡಲೇಬೇಕು. ಕರೆಕ್ಟ್. ಆದರೆ ಇಲ್ಲಿನವರೆಗೂ ಬೆಂಗಳೂರದು ಏನೋ ರೀತಿ ಇತ್ತು, ಹೇಗೋ ಅವತ್ತಿನ ಒಂದು ಜನಸಂಖ್ಯೆ ಮತ್ತು ತಾಂತ್ರಿಕತೆಗೆ ಅನುಗುಣವಾಗಿ ನಾವು ಮಾಡಿದ್ದಾಯಿತು. ಆದರೆ ಇವತ್ತು ನಾವು ಬೆಂಗಳೂರಿಗೆ ಯೋಜನೆಗಳನ್ನು ಹಾಕ್ಕೊಳ್ಬೇಕಾದ್ರೆ ಈ ಸವಾಲುಗಳನ್ನು ಪರಿಹಾರ ಕಂಡುಹಿಡ್ಕೋಬೇಕು. ಎಲ್ಲಿದೆ ಇವತ್ತು ಹೊಸದಾಗಿ ಮಾಡ್ತಾರೆ ಬಡಾವಣೆಗಳಲ್ಲೂ ನೀವು ಎಲ್ಲಿ ಮಾಡಿದ್ದೀರಿ? ಇವಕ್ಕೆಲ್ಲ ಪರ್ಯಾಯವಾಗಿ ಸಪ್ರೇಟ್ ಎಲ್ಲಿ ಮಾಡಿದ್ದೀರಿ ನೀವು? ಡ್ರೈನೇಜ್ ಇರ್ಬೋದು, ಏನು ನಿಮಗೆ ಸ್ಟಾರ್ಮ್ ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ವಾಟರ್ ಇರ್ಬೋದು, ಕೇಬಲ್ಸ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ನಮ್ಮ ಸಾರ್ವಜನಿಕರಿಗೆ ಬೇಕಾಗಿರತಕ್ಕಂಥ ಒಂದು ಕಸ ವಿಂಗಡಣೆಗೆ ಮೇಜರು ಸೆಗ್ರಿಗೇಷನ್ ಆಫ್ ಗಾರ್ಬೇಜು. ಎಸ್ ಸರ್. ಮತ್ತು ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ಸರ್. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನಿಂದ ಚಾಮರಾಜಪೇಟೆ ಸಂಪರ್ಕ ಮಾಡುವಂಥ ರಸ್ತೆ ಏನಿದೆ, ಅದಕ್ಕೆ ಇತ್ತೀಚೆಗಷ್ಟೇ ರಸ್ತೆ ಡಾಂಬರೀಕರಣ ಮಾಡಲಾಗಿತ್ತು. ಬಟ್ ಇವತ್ತು ಹೋಗಿ ಆ ರಸ್ತೆಯನ್ನು ನೋಡಿದರೆ ವಾಹನಗಳ ಓಡಾಟವನ್ನೇ ನಿಷೇಧ ಮಾಡಲಾಗಿದೆ. ಪೈಪ್ಲೈನ್ಗಳನ್ನು ಹಾಕಲಾಗ್ತಾ ಇದೆ, ಸಂಪೂರ್ಣವಾಗಿ ಚರಂಡಿಗಳನ್ನು ಎಬ್ಬಲಾಗಿದೆ. ನಾನು ಹೇಳೋದು, ಕಳೆದ ವರ್ಷ ನೀವು ಅದಕ್ಕೆ ಡಾಂಬರೀಕರಣ ಮಾಡ್ತೀರಿ, ಈ ವರ್ಷ ಮತ್ತೊಮ್ಮೆ ಅದನ್ನು ಅಗಿತೀರಿ ಅಂತ ಹೇಳಿದ್ರೆ ಹಣ ಪೋಲಲ್ವಾ? ಹೌದು. ವ್ಯವಸ್ಥಿತವಾಗಿ ಒಂದು ರಸ್ತೆ ಮಾಡುವಂತಹ ಸಮಯದಲ್ಲಿ ಆ ರಸ್ತೆಗೆ ಮೊದಲೇ ಈ ಎಲ್ಲ ಯೋಜನೆಗಳನ್ನು ಮುಗಿಸ್ಕೊಂಡು ರಸ್ತೆ ಮಾಡೋ ಪ್ರಯತ್ನವನ್ನು ಯಾಕೆ ಮಾಡಲ್ಲ? ಸರಿ, ಇದರದ್ದು ಒಟ್ಟಾರೆ ಜವಾಬ್ದಾರಿ ಯಾರ್ದು? ಸರ್ಕಾರಗಳು ತಾನೇ. ಸರ್ಕಾರನೇ. ಸರ್ಕಾರಗಳು ಎಲ್ಲ ಇಲಾಖೆಗಳನ್ನು ಸರ್ಕಾರದ ಒಂದು ಹಿಡಿತದಲ್ಲೇ ಇರ್ತಕ್ಕಂಥದ್ದು. ಹೌದು. ನೀವು ಯಾವುದೋ ಒಂದು ಪ್ರಾಜೆಕ್ಟ್ ತಗೊಳ್ತೀರಾ, ಆ ಪ್ರಾಜೆಕ್ಟ್ ತಗೊಂಡು ಇನ್ನೂ ಪೂರ್ಣ ಆಗಿರೋದಿಲ್ಲ, ಅದ್ರ ಮೇಲಾಗಲಿ ಇನ್ನೊಂದು ಪ್ರಾಜೆಕ್ಟ್ನಲ್ಲಿ ಈಗ 10,000 ಕೋಟಿದು ಒಂದು ಪ್ರಾಜೆಕ್ಟ್ ಇದ್ರೆ 10,000 ಕೋಟಿ ಪ್ರಾಜೆಕ್ಟ್ ಮುಗಿತಿದ್ದಂಗೆ 20,000 ಕೋಟಿ ಪ್ರಾಜೆಕ್ಟ್ ಇನ್ನೊಂದು ಹಾಕೊಂಡು ಅದನ್ನ ಮೇಲೆ ಕಿತ್ತಾಕ್ತಾ ಇರ್ತೀರಾ. ಕರೆಕ್ಟ್. ಅಥವಾ ಅದಕ್ಕೆ ಲ್ಯಾಪಿಂಗು, ಓವರ್ಲ್ಯಾಪ್ ಮಾಡ್ತೀರಾ. ಆಗ ಸಾರ್ವಜನಿಕರಿಗೆ ಒಂದಲ್ಲ ಒಂದು ದಿವಸ 365 ದಿವಸನೂ ಆ ರಸ್ತೆ ದುರಸ್ತಿಲೇ ಇರುತ್ತೆ. ಹೌದು. ಹಾಗೇನಾದ್ರೆ ನೀವು ಹಿಂದೆ ವೆಚ್ಚ ಮಾಡಿರ್ತಕ್ಕಂಥ ಹಣನೂ ವೇಸ್ಟು, ಮುಂದೆ ಮಾಡ್ತಾ ಇರ್ತಕ್ಕಂಥನೂ ವೆಚ್ಚ. ಆದರೆ ನಾವೆಲ್ಲ ಕೂತ್ಕೊಂಡು ಒಂದು ಕಾನ್ಫರೆನ್ಸ್ಗಳಲ್ಲಿ ಹೇಗೆ ಮಾತಾಡ್ತೀವಿ, ಇದನ್ನ ಪ್ಲ್ಯಾನ್ಗಳು ಇಟ್ಕೊಂಡು ನಮ್ಮ ಸರ್ಕಾರ ಬಂದಾಗ ನಾವು ಹೀಗೆ ಮಾಡ್ದೋ 1,000 ಕೋಟಿ 8,000 ಕೋಟಿ ಜನಕ್ಕೇನು ಪ್ರಯೋಜನ ಆಗಲಿಲ್ಲ. ಅದೆಲ್ಲನೂ ಜನಪ್ರತಿನಿಧಿಗಳು ಪಾಕೆಟ್ ಸೇರ್ಕೊಳ್ತೇ ಹೊರತು, ಕಾಂಟ್ರಾಕ್ಟರ್ಗಳು ಪಾಕೆಟ್ ಸೇರ್ಕೊಳ್ತೇ ಹೊರತು ಜನಸಾಮಾನ್ಯರಿಗೆ ಯಾವುದು ಅನುಕೂಲನೂ ಆಗ್ತಾ ಇಲ್ಲ. ದಿನನಿತ್ಯ ಆ ಪ್ರಾಜೆಕ್ಟಲ್ಲಿ ಒಂದಷ್ಟು ಹಿಂಸೆ ಪಟ್ಕೊಂಡ್ರು, ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟಲ್ಲಿ ಇನ್ನೊಂದಷ್ಟು ಹಿಂಸೆ. ಇದು ಬಿಟ್ಟರೆ ಜನಗಳಿಗೆ ಏನು ಅನುಕೂಲ ಆಗ್ತಾ ಇಲ್ಲ. ಮತ್ತು ಕಟ್ಟಿರ್ತಕ್ಕಂಥ ತೆರಿಗೆನೂ ಕೂಡ ವೇಸ್ಟ್. ಬರ್ತೀನಿ ಸರ್. ಇದರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ಬೆಂಗಳೂರಿನ ಈ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ. ಸಾಹಿತಿ ಮತ್ತು ಸಂಶೋಧಕಿ ಆಗಿರುವಂತಹ ಡಿ ನಳಿನಾ ಚಿಕ್ಕಮಗಳೂರು ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬರ್ತೀನಿ ಮೇಡಮ್, ಮಾತನಾಡಿಸ್ತೀನಿ. ಎಸ್ ವೀಕ್ಷಕರೇ, ಮಾತನಾಡೋಣ, ಅವರನ್ನು ಕೂಡ ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ. ನಳಿನಾ ಅವರೇ, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬೆಂಗಳೂರಿನ ರಸ್ತೆ ಗುಂಡಿಗೆ 1 ಲಕ್ಷ ರೂಪಾಯಿ ಅಂತ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ರಸ್ತೆ ಅಂದರೆ ಒಂದು ಗುಂಡಿಯನ್ನು ಮುಚ್ಚೋದಕ್ಕೆ 7,300ರಿಂದ ಖರ್ಚು ಮಾಡ್ತಾರಂತೆ. ಅದರ ಬೇಸಿಕ್ ಶುರುವಾಗೋದು 5,500 ರೂಪಾಯಿಂದ. USA 3,000ದಿಂದ 4,000 ರೂಪಾಯಿಗೆ ಒಂದು ರಸ್ತೆಯನ್ನು ಗುಂಡಿ ಮುಚ್ಚಲಾಗುತ್ತೆ. ಪಕ್ಕದ ಹೈದರಾಬಾದ್ನಲ್ಲಿ ಮೇಡಮ್ ಒಂದು ಚದರ ಅಡಿಗೆ 450 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಬಟ್ ಬೆಂಗಳೂರಿನಲ್ಲಿ ಯಾಕೆ ಇಷ್ಟು? ಚಿಕ್ಕಪೇಟೆಯಲ್ಲಿ 90,000 ಕಡಿಮೆನೇ ಇಲ್ಲ, ಒಂದು ಗುಂಡಿಗೆ 90,000 ಆಗಿದೆ. ಜಯನಗರದಲ್ಲಿ 0 ತೋರಿಸಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್ ಅಂತ ನಾವು ವಿ ಮಸ್ಟ್ ಆಸ್ಕ್ ದೆಮ್, ವಿ ಮಸ್ಟ್ ಅಪ್ರೋಚ್ ದ ಅಥಾರಿಟೀಸ್. ಹೇಗೆ ಪಾಸಿಬಲ್ ವೆನ್ ಇಟ್ ಈಸ್ ಪಾಸಿಬಲ್ ಫಾರ್ ದೆಮ್ ಟು ಡೂ ಇನ್ ಝೀರೋ ವೇಸ್ಟ್, ಝೀರೋ ಎಕ್ಸ್ಪೆಂಡಿಚರ್ ಇನ್ ಜಯನಗರ್? ಹೌ ಇಟ್ ಈಸ್ ಪಾಸಿಬಲ್? ಅತಿ ಎಕ್ಸ್ಪೆನ್ಸಿವ್ ಚಾಮರಾಜಪೇಟೆಯಲ್ಲಿ ಎಷ್ಟು ತೋರಿಸಿದ್ದಾರೆ ಅವರು? ಲ್ಯಾಕ್ಸ್ ಟುಗೆದರ್ ದೇ ಹ್ಯಾವ್ ಶೋನ್. ಸೊ ಹೌ ಇಟ್ ಈಸ್ ಪಾಸಿಬಲ್? ಇದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಅಂತ ನಾವು ತಗೊಳ್ಳದೆ ಇರೋದ್ರಿಂದ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಏನಿದ್ದೀವಿ ಇಲ್ಲಿ, ದಿಸ್ ಇಸ್ ಅ ಗ್ಲೋಬಲ್ ಸಿಟಿ ಆ್ಯಕ್ಚುಲಿ. ಹೌದು. ನಾವು ಎಲ್ಲೋದ್ರೂ ಬೆಂಗಳೂರವರು ಅಂತ ನಮ್ಮ ಲ್ಯಾಂಗ್ವೇಜಿಂದ ನೋಡ್ತಾರೆ, ನಮ್ಮ ಮ್ಯಾನರಿಸಮ್ನಿಂದ ನೋಡ್ತಾರೆ, ನಮ್ಮ ಸ್ಕಿನ್ನಿಂದ ನೋಡಿ ಕಂಡುಹಿಡಿತಾರೆ. ಇಮಿಡಿಯೇಟ್ ಆಗಿ ಅವ್ರು ತೋರಿಸ್ತಾರೆ, ನಾವು ಬಂದಿದ್ವಿ ಕಣ್ರಿ ನಿಮ್ಮೂರಿಗೆ, ನಾವು ಯಾವುದೇ ದೇಶಕ್ಕೆ ಹೋಗ್ಲಿ. ಈಗ ಪಕ್ಕದ ನೇಪಾಳಕ್ಕೆ ಹೋದ್ರೂ ಡೇಟಲ್ಲಿ ನಾವು ನಮ್ಮವ್ರು ಇದಾರಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರಿಗೂ ನಮ್ಮ ಬೆಂಗಳೂರು ಬೇಕು. ಆದರೆ ಬೆಂಗಳೂರಲ್ಲಿ ರಸ್ತೆಗಳಿಗೆ
ಯಾರು ಬೇಡ. ಏಮಾರಿದ್ರೆ ಸೇರ್ಬೋದು, ಇಲ್ಲಿ ಕೈಲಾಸನೂ ಸೇರ್ಬೋದು ಮತ್ತು ಯಮಲೋಕನೂ ಸೇರ್ಬೋದು. ಇಷ್ಟು ಅವ್ಯವಸ್ಥೆಯನ್ನು ನಾವು ತಂದ್ಕೊಂಡಿದ್ದೀವಿ. ನಾವು ಓಟ್ ಹಾಕಿರೋ ನಾಯಕರೇ ಅಲ್ವಾ ಸರ್? ಹೌದು, ನಮ್ಮದೇ BJP ನಾಯಕರು, ನಾವು ಓಟ್ ಹಾಕಿರೋ ಕಾಂಗ್ರೆಸ್ಸೇ. ಬಟ್ ನಾವು ಯಾಕೆ ಕೇಳಕ್ಕೆ ರೆಡಿ ಇಲ್ಲ? ಒಂದು ಸಣ್ಣ ರಸ್ತೆ, ಒಂದು ಪ್ಯಾಥೋಲ್, ಈಗ ನೋಡಿ ಸುಮ್ಮನೆ ಗೂಗಲ್ ಮಾಡಿ ಬ್ಯಾಂಗ್ಳೂರ್ ಅಂತ, ಬ್ಯಾಂಗ್ಳೂರ್ ರೋಡ್ಸ್ ಅಂತ ನೀವು ಜಸ್ಟ್ ಗೂಗಲ್ ಮಾಡಿ, ಸಿಗ್ನಿಫಿಕೆಂಟ್ ಪ್ಯಾಥೋಲ್ಸ್ ಆ್ಯಂಡ್ ರಿಪೇರ್ಸ್. ಹೌ ನಮ್ಮ ನಗರದ ಬಗ್ಗೆ ಏನು ಹೇಳ್ತಾರೆ? ಈಗ ಮೈಸೂರು ಅಂದರೆ ನಮಗೆ ಅದು ಮಹಾರಾಜರ ಸಿಟಿ. ಹೌದು, ಮಹಾರಾಜರು ದೇ ಹ್ಯಾವ್ ದಟ್ ಫೋರ್ ಥಾಟ್. ಅವರ ಒಂದು ದೂರದರ್ಶಿತ್ವದಿಂದ ಏನು ಅವರು ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲ ಹೋಗಿ ಬಂದಾಗ, ಲಂಡನ್ ನೋಡಿದಾಗ ಯಾಕೆ ನಮ್ಮ ಊರಿನಲ್ಲಿ ಒಂದು ಉದ್ಯಾನ ನಗರಿ ಇರಬಾರ್ದು ಅಂತ ಅಷ್ಟು ಒಂದು ದೂರದರ್ಶಿತ್ವದಿಂದ ಮೈಸೂರನ್ನು ಅವರು ರಿಕನ್ಸ್ಟ್ರಕ್ಟೆಡ್ ಬೈ ದೇರ್ ವಿಷನ್. ಹೌದು, ಅಲ್ಲಿ ಹೋದ್ರೇನು ಒಂದು ತಂಪಾದ ಬಿಸಿಲು ಎಷ್ಟೇ ಇರಲಿ, ಒಂದು ತಂಪಾದ ಹವೆ. ಆದರೆ ನಮ್ಮ ನಗರವನ್ನು ಕನ್ಸ್ಟ್ರಕ್ಟೆಡ್ ಮಾಡಿದ್ದು ಯಾರು? ಕೆಂಪೇಗೌಡರು ಹೇಳ್ತೀವಿ ನಾವು. ಕೆಂಪೇಗೌಡರು ಎಷ್ಟು ಚೆನ್ನಾಗಿ ಅವರು ವಿಧಾನಸೌಧ ಆಗಿರ್ಬೋದು, ಹಳೆಯ ಬಿಲ್ಡಿಂಗ್ಗಳನ್ನ ನೋಡ್ತೀವಿ, ನಮಸ್ಕಾರ ಮಾಡ್ತೀವಿ. ಆ ಕೃತಜ್ಞತೆನ ನಾವು ಉಳಿಸ್ಕೊಂಡು ಅಲ್ಲಿ ಆ ಒಂದು ವಿಧಾನಸೌಧದೊಳಗೆ ಕಾಲಿಡ್ತಾ ಇದ್ದೀವ ನಾವು. ನಮ್ಮ ನಾಯಕರು ಪ್ರಶ್ನೆ ಮಾಡ್ಕೊಳ್ಬೇಕು ಸರ್. ಅವ್ರಿಗೆ ಓಟ್ ಹಾಕಿರೋರು ನಾವು, ಅವರ ಒಂದು ಎಲ್ಲ ವ್ಯವಸ್ಥೆಗೆ ಅವರು ಒಂದು ಕಾರ್ ಹತ್ಲಿ, ಒಂದು AC ಕೂತ್ಕೊಳ್ಳಿ, ನಾವು ಇವತ್ತು ನಡ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ಒಂದು ರಸ್ತೆಯಲ್ಲಿ ಮುಂದಿನ ನಾನು ಕುಡ್ದಿಲ್ಲ ಅಂದರೂ ಮುಂದಿನ ಯಾರಾದರೂ ಕುಡ್ದು ಬಂದು ನನಗೆ ಗುದ್ದಿದ್ರೆ ನಾನು ಪಾದಾಚಾರಿ ಆಗಿದ್ದರೂ ನಾನು ಹಾಸ್ಪಿಟಲೇ ಸೇರಬೇಕು. ಹೌದು, ನನಗೆ ಇನ್ಶೂರೆನ್ಸ್ ಇರಬೇಕು. ಬ್ಯಾಂಗ್ಳೂರಲ್ಲಿ ನಾನು ಇದ್ದೀನಿ ಅಂದರೆ ಐ ಮಸ್ಟ್ ಕ್ಯಾರಿ ಇನ್ಶೂರೆನ್ಸ್. ಅದು ಅದರಲ್ಲೂ ಏನೇನೋ ಇನ್ಶೂರೆನ್ಸ್ ಇಸ್ ಎ ಬಿಗ್ ಹೈಡ್ರಾಮಾ, ಲೆಟ್ ಇಟ್ ಬಿ ಇನ್ ಅನ್ನದ ಸೈಡ್. ಈ ಅಂದರೆ ನನಗೆ ಒಂದು ಇದಿಲ್ಲ, ಏನು ನನ್ನ ಜೀವಕ್ಕೆ ಒಂದು ರಕ್ಷಣೆ ಇಲ್ಲ. ನಾನು ಬೆಂಗಳೂರಿಗೆ ಪಾಸ್ ಫ್ರಮ್ 25 years ಐ ಆಮ್ ಲುಕಿಂಗ್ ಎಟ್ ಬ್ಯಾಂಗ್ಳೂರ್ ವಿತ್ ಮೈ ಓನ್ ಐಸ್. ಎಷ್ಟು ಬೆಳೀತಾ ಇದೆ. ಫಸ್ಟ್ ಎಲ್ಲ ಬೆಂಗಳೂರು BBMP 2 ಬಸ್ ಇದ್ದಿದ್ದು. ಒಂದು ಬ್ಲ್ಯಾಕ್ ಇದು ಕೊಡ್ತಾ ಇದ್ರು, ಏನು ಪಾಸ್, ರೆಡ್ ಪಾಸ್ ಕೊಡ್ತಾ ಇದ್ರು, ಬ್ಲ್ಯಾಕ್ ಬೋರ್ಡು ರೆಡ್ ಬೋರ್ಡು. ಇವತ್ತು ಎಷ್ಟು BBMP ಬೆಳೆದಿದೆ. ಕಾರಣ ಏನು? ನಮ್ಮ ಬೆಂಗಳೂರಿಂದ ಅಲ್ವಾ? ನಮ್ಮ ಜನ, ನಮ್ಮ ಮಣ್ಣು ಕಣ್ರಿ ಇದು, ನಮ್ಮ ಮಣ್ಣು, ನಮ್ಮ ಒಂದು ವ್ಯವಸ್ಥೆ ಇದು. ಇಲ್ಲಿ ನೀವು ಬಂದ್ರಿ, ನೀವು MNC ಅವ್ರು ಬಂದ್ರಿ, ನೀವು ಯಾವುದೋ ಒಂದು ಸಂಸ್ಥೆ ಎಲ್ಲ ಬಂದು ಇಲ್ಲಿ ನಿಮ್ಮ ಒಂದು ಚಾದರ ಹಾಸ್ಕೊಂಡು ನಿಮ್ಮ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನೀವು ಬೆಳೆದ್ರಿ. ಸರಿ, ವಿ ಹ್ಯಾವ್ ಒಂದು ಕಾರ್ಪೊರೇಟ್ ಏನು CSR ಅಂತ ಹೇಳ್ತೀವಲ್ಲ, ಅವರ ಕಂಪನಿ ಇದೆ, ಒಂದು ಫ್ಯಾಕ್ಟ್ರಿ ಇದೆ, ಸುತ್ತಲಿನ ರಸ್ತೆ ಅವ್ರು ಯಾಕೆ ಮಾಡಲ್ಲ? ಓಕೆ, ನನ್ನ ಪ್ರಶ್ನೆ, ಸರ್ಕಾರದವ್ರದ್ದು ನಡೀತಾ ಇದೆ, ದೇ ಆರ್ ಡೂಯಿಂಗ್ ಸಮಥಿಂಗ್, ದೇ ಆರ್ ಶೋಯಿಂಗ್ ಸಮ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಹಾಫ್ ಆಫ್ ದ ಥಿಂಗ್ ನಾವು ವಿ ನೋ ಎವ್ರಿವೇರ್. ಈ ಒಂದು ದಲ್ಲಾಳಿತನ ಬಂದೇ ಬರುತ್ತೆ. ಇವ್ರು ಅವ್ರಿಗೆ ಕೊಡಬೇಕು, ಅವ್ರು ಇವ್ರಿಗೆ ಕೊಡಬೇಕು, ಕೊನೆಗೆ ರಸ್ತೆಗಳಿಗೆ ಮುಟ್ಟೋದೆಷ್ಟು? ಈ ಚಿನ್ನದ್ದು ಇದಾಗೋದು. ನಮ್ಮ ಅಜ್ಜಿ ಕಾಲದಲ್ಲಿ ಒಂದು ಚಿನ್ನದ್ದು ಇದಾಗ್ಬಿಟ್ಟೈತೆ, ತೂತಾಗ್ಬಿಟ್ಟೈತೆ, ಇದು ಮಾಡಿಸ್ಕೊಂಬ ಅಂದರೆ ನಮ್ಮ ಅಜ್ಜ ಮಾಡಿಸ್ಕೊಬತ್ತಾ ಇರಲಿಲ್ಲ. ಯಾಕಂದ್ರೆ ಚಿನ್ನದ್ದು ರಿಪೇರಿ ಜಾಸ್ತಿ ಖರ್ಚು ಅಂತ. ಆ ಲೆವೆಲ್ಗೆ ನಮ್ಮ ರಸ್ತೆಗಳು ಇವತ್ತು ಅಂದಾಜಿನ ಪ್ರಕಾರ ಈ ಹಣ ಎಲ್ಲಿ ಹೋಗ್ತಿರ್ಬೋದು ಅನ್ಸುತ್ತೆ ನಿಮಗೆ? ಈಗ ನೀವೇ ಉದಾಹರಣೆ ಕೊಟ್ರಿ, ಜಯನಗರದಲ್ಲಿ ಶೂನ್ಯ ವೆಚ್ಚದಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಲಾಗುತ್ತೆ, ಅದೇ ಚಾಮರಾಜಪೇಟೆಯಲ್ಲಿ 1 ಲಕ್ಷ ರೂಪಾಯಿ ಅಂತ ತೋರಿಸಿದ್ದಾರೆ ಅಂತ. ಎಲ್ಲಿ ಖರ್ಚಾಗುತ್ತೆ ಅಂತ ಒಂದು ಅಂದಾಜಿದೆ ಮೇಡಮ್. 6 ತಿಂಗಳಲ್ಲಿ 39,887 ಗುಂಡಿಗಳನ್ನು ಏನು ಮುಚ್ಚಿದೀವಿ ಅಂತ ಇವರು ಹೇಳಿದ್ದಾರೆ. ಅದಕ್ಕಾಗಿ ಸರಿ ಸುಮಾರು 34 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದನ್ನು ನೀವು ಡಿವೈಡೆಡ್ ಬೈ ಮಾಡಿದರೆ ಸರಾಸರಿ ವೆಚ್ಚ ಒಂದು ಗುಂಡಿಗೆ 8,500 ರೂಪಾಯಿ ಆಗುತ್ತೆ. ಈಗ ಇವರೇನು ಒಟ್ಟಾರೆ ಗುಂಡಿಗಳನ್ನು ಮುಚ್ಚಿದಿವೆ ಅಂತ ಹೇಳ್ತಿದ್ದಾರೆ, ಇವುಗಳ ಸರಾಸರಿ ವೆಚ್ಚ 8,500 ರೂಪಾಯಿ ಆಗುತ್ತೆ. ಆದ್ರೆ 8,500 ರೂಪಾಯಿ ಆಗುವಂತ ಈ ಸರಾಸರಿ ವೆಚ್ಚ ಹೆಬ್ಬಾಳದಲ್ಲಿ 1,200 ರೂಪಾಯಿ ಆಗುತ್ತೆ, ಜಯನಗರದಲ್ಲಿ ಶೂನ್ಯ ಆಗುತ್ತೆ, ಚಾಮರಾಜಪೇಟೆಯಲ್ಲಿ 1 ಲಕ್ಷ ಆಗುತ್ತೆ, ಗೋವಿಂದರಾಜನಗರದಲ್ಲಿ ಮತ್ತೊಂದು ತರ ಆಗುತ್ತೆ. ಯಾಕೆ ಹಿಂಗಾಗುತ್ತೆ? ನಮ್ಮ ಅವ್ಯವಸ್ಥಿತ ರಾಜಕಾರಣ ಏನಿದೆ. ಯಾಕಂದ್ರೆ ಮೊದಲನೇ ಈ ನೋಡಿ ಸರ್, ನಮ್ಮವರೇ ನಾವು ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ನಮ್ದೇ ಅಲ್ವಾ ಸರ್ಕಾರ. ಮುಂದೆ ಯಾವುದೇ ಬಂದ್ರು ಅದು ನಮ್ದೇ ಮೇಡಮ್. ಸರ್ಕಾರ ನಮ್ದೇ, ಬಟ್ ಕಟ್ಟಿರುವಂತ ಹಣನೂ ಕೂಡ ನಮ್ದೇ ಅಲ್ವಾ? ನಮ್ದೇ. ನಮ್ಮ ದುರ್ಬಳಕೆ ಸರ್, ಇದ್ರಲ್ಲಿ ಏನೂ ಇಲ್ಲ. ದುರ್ಬಳಕೆ, ಸ್ವಾರ್ಥ, ಬೇರೆ ಇನ್ನೇನು ಬರುತ್ತೆ ಹೇಳಿ? ನೋಡಿ, ಕಡಿದಾಳು ಮಂಜಪ್ಪನಂತವ್ರು ಆಳಿದಂತ ಒಂದು ರಾಜ್ಯ ಇದು. ಎಂತೆಂತ ದೊಡ್ಡ ವ್ಯಕ್ತಿಗಳು, ದೇವರಾಜ ಅರಸು ಅವರು ಇದ್ದಾರೆ. ಎಲ್ರಿಗೂ ಒಂದು ಪ್ರೀತಿ, ಜನಾನುರಾಗ ಅನ್ನೋದು ಕಾಣ್ತಾ ಇತ್ತು. ಎಷ್ಟೇ ದೊಡ್ಡ ಅಧಿಕಾರಿಗಳಾಗ್ಲಿ ಅವರು, ಮತ್ತು ಶ್ರೀಮಂತರು ತಗೊಳ್ಳಿ ನೀವು, ಎಂತೆಂತ ಮಹಾರಾಜರು ಅವರೆಲ್ಲ ಹೆಂಗೆ ಇದ್ದವರು, ಆ ಮಹಾರಾಜರುಗಳಿಗಾಗಿರ್ಬೋದು ಒಂದು ಜನಾನುರಾಗ ಅನ್ನೋದನ್ನ ನಾವಿವತ್ತು ಕಾಣ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತೀನಿ. ಎಲ್ಲಿ ಕಾಣಿಸ್ತಾ ಇದೆ ಅನುರಾಗ ಅಂದ್ರೆ, ಇದು ಏನು ಬ್ರ್ಯಾಂಡಿ ಶಾಪ್ಗಳು ಓಪನ್ ಆಗ್ತಾ ಇದಾವೆ. ಪ್ರತಿಯೊಂದು ನೀವು ಯಾವುದೇ ಒಂದು ಗಲ್ಲಿಗೆ ಹೋಗಿ, ಬೆಂಗಳೂರು ನಗರದ ಗಲ್ಲಿಗಳಿಗೆ ಹೋಗಿ ಬ್ರ್ಯಾಂಡಿ ಶಾಪ್ ಇದಾವೆ, ಔಷಧಿ ಅಂಗಡಿಗಳಿದಾವೆ, ಹೋಟ್ಲುಗಳಿದಾವೆ. ಜನಾನುರಾಗ ಎಲ್ಲಿದೆ? ರಸ್ತೆಗಳ ಮೇಲೆ ಯಾರಿಗೂ ಇಲ್ಲ. ರಸ್ತೆಗಳು ಬೇಕಾಗಿಲ್ಲ. ಅವು ಒಂದು ಲೂಟಿ ಮಾಡುವಂತಹ ರಾಜಮಾರ್ಗಗಳಾಗಿದೆ ಅನ್ನೋದು ಅವತ್ತು ಒಪ್ಪಿಕೊಳ್ಳಲೇಬೇಕಾದಂತ ಸತ್ಯ ಅಲ್ವಾ? ಎಸ್ ಮೇಡಮ್, ಬರ್ತೀನಿ.
ರಾಜಣ್ಣ ಸರ್, ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ಗುತ್ತಿಗೆ ಕೊಡ್ತಾರೆ, ಗುತ್ತಿಗೆ ಎಲ್ಲವೂ ಕೂಡ ಆಗುತ್ತೆ. ಗುತ್ತಿಗೆ ಕೊಟ್ಟ ನಂತರ ಅವರು ಗುಣಮಟ್ಟದ ರಸ್ತೆಗಳನ್ನು ಮಾಡ್ತಾರೋ ಅನ್ನೋಂಥದ್ದು ಯಕ್ಷ ಪ್ರಶ್ನೆ. ಅವರು ಡಾಂಬರನ್ನೇ ಬಳಸ್ತಾರಾ ಅಥವಾ ಸೀಮೆಎಣ್ಣೆ ಮಿಶ್ರಿತದಂತಹ ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ಬಳಕೆ ಮಾಡಿಕೊಂಡು ರಸ್ತೆಯನ್ನು ಮಾಡಿಬಿಡ್ತಾರೆ. ಒನ್ಸ್ ಅಗೇನ್ ಇಂಥ ರಸ್ತೆಗಳನ್ನು ಮಾಡಿದಾಗ ಪುನರಪಿ ಗುಂಡಿಗಳಾಗೋದಕ್ಕೆ ಕಾರಣ ಆಗಿಬಿಡುತ್ತೆ. ಇಸ್ ಇಟ್ ರೈಟ್? ಅತ್ಯುತ್ತಮವಾದಂತಹ ಕಾಮಗಾರಿ ಇಲ್ಲದೆ ಇರೋದೇ ಇಂಥದ್ದು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ. ಅದರ ಪರಿಶೀಲನೆ ಆಗ್ತಾ ಇಲ್ಲ, ಒಂದು ಗುಣಮಟ್ಟದ ರಸ್ತೆಗಳನ್ನು ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಯಾರು ಮಾನಿಟರ್ ಮಾಡಬೇಕು ಅದನ್ನು ಮಾನಿಟರ್ ಮಾಡ್ತಾ ಇಲ್ಲ. ಗುತ್ತಿಗೆದಾರರು, ಸರ್ಕಾರದವರು, ಅಧಿಕಾರಿಗಳು ಒಳ ಶಾಮೀಲು ಅನ್ನುವಂಥದ್ದು ಸಾರ್ವಜನಿಕ ಆರೋಪ. ಪಾರಂಪರಿಕವಾಗಿ ಬೆಳೆದಂಥ ಜಾಡ್ಯ ನಮ್ಮ ಅಧಿಕಾರಿ ವರ್ಗದವರೆಗೂ ಅಷ್ಟೇ, ನಮ್ಮ ಆಡಳಿತ ವರ್ಗದವರೆಗೂ ಒಂಥರ ಬೆಸಿಗೆ ಹಾಕ್ದಂಗಿದು. ಅದಿಲ್ಲ ಅಂತಂದರೆ ನೋಡಿ, ಇದೊಂದು ಕಾಮಗಾರಿ ಒಂದೇ ಸರ್ಕಾರದ ಖಜಾನೆಗೆ ದೊಡ್ಡ ಪೈಪ ಕೇಳ್ಕೊಳ್ಳೋದಕ್ಕೆ ಕಾಮಗಾರಿ ಒಂದೇ ಸುಲಭವಾದಂಥ ಮಾರ್ಗ. ಇನ್ನು ಬೇರೆ ಯಾವುದ್ರಲ್ಲೂ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಖಜಾನೆಗೆ ಕೈ ಹಾಕೋಕ್ಕೆ ಆಗೋದಿಲ್ಲ. ಆಮೇಲೆ ಎಲ್ರಿಗೂ ಗೊತ್ತಿದೆ ರೀ, ಇವತ್ತು ಕಾಮಗಾರಿಗಳಲ್ಲಿ ಎಷ್ಟು ಕೆಲಸಗಳು ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಳ್ಕೊಳ್ತಾರೆ, ಹಂಚ್ಕೊಳ್ತಾರೆ. ನೋಡಿ, ನಾವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಲ್ಲಿ ಇದ್ದಾಗ ಮಾತಾಡೋದು ಬೇರೆ. ನಾವು ಸಾರ್ವಜನಿಕರಿಗೂ ನಮಗೆ ಕಾಣುತ್ತೆ ಏನು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿ ಕೆಲಸ ಮಾಡೋರು ನಮ್ಮ ಸ್ನೇಹಿತರೇ ಇರ್ತಾರೆ. ಹೌದು, ಇಂಜಿನಿಯರ್ಸ್ ಇರ್ತಾರೆ, ಕಾಂಟ್ರಾಕ್ಟ್ ಇರ್ತಾರೆ, ನಮಗೆಲ್ಲ ಗೊತ್ತಿರುತ್ತೆ, ನಮಗೂ ಒಂದಿಷ್ಟು ಜ್ಞಾನ ಇರುತ್ತೆ, ಹಂಚ್ಕೊಳ್ತಾರೆ. ಗೊತ್ತಾಯ್ತಲ್ಲ, ಇದು ಯಾವತ್ತೂ ಈ ಸತ್ಯಗಳೆಲ್ಲನೂ ಬಹಳ ಸೀಕ್ರೆಟಾಗಿ ಬರೀ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿ ವರ್ಗ ಮತ್ತು ಯಾರು ಸರ್ಕಾರ ನಡೆಸ್ತಾ ಇರಲ್ಲ ರಾಜಕೀಯದ ಅವ್ರಿಗೆ ಮಾತ್ರ ಸೀಮಿತ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆದರೆ ಇದನ್ನು ಹೆಕ್ಕಿ ತೆಗಿತಕ್ಕಂಥ ತಾಕತ್ತಿರೋದು ಯಾರಿಗಿದೆ? ಯಾರು ಹೇಳ್ಬೇಕು ಇದನ್ನ? ಶ್ರೀಸಾಮಾನ್ಯ ಕೇಳಕ್ಕಾಗತ್ತಾ? ಶ್ರೀಸಾಮಾನ್ಯ ಒಂದು ಅರ್ಜಿ ಹಾಕಿದ್ರೆ ನಿಮಗೊಂದು ಮಾಹಿತಿ ಸಿಗೋದೇ ಇಲ್ಲ. ನಿಮಗೆ ಸಾಧ್ಯ ಇಲ್ಲ. ಪ್ರಶ್ನೆ ಮಾಡಿದ್ರೆ ಗುತ್ತಿಗೆದಾರರೇ ಉತ್ತರ ಕೊಡಲ್ಲ. ಸಾಕಷ್ಟು ಮನಸ್ಥಿತಿಯಲ್ಲಿ ಸಾಕಷ್ಟು ಫೋರ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕೆ ಮತ್ತು ಆತ ಇರ್ಬೇಕಲ್ಲ, ಶಕ್ತಿ, ಧೈರ್ಯ ಬೇಕಲ್ಲ. ಕರೆಕ್ಟ್. ಕೇಳೋದೇ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಬೇಕಲ್ಲ. ಯಾರಾದರೂ ಆ ಧೈರ್ಯ ಮಾಡಿ ಕೇಳಿದಂಥವ್ರಿಗೂ ಕೂಡ ಬೇರೆ ರೀತಿಯ ಒಂದು ಬಲ ಪ್ರಯೋಗ ಕೂಡ ನಮ್ಮ ವ್ಯವಸ್ಥೆ ಈಗ ರೂಪುಗೊಂಡಿದೆ. ಇದರಲ್ಲಿ ಮುಖ್ಯವಾಗಿ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಯಾರು ಹೆಚ್ಚಿಗೆ ಒಂದು ಅಧಿಕಾರ ಹೊಂದಿದ್ದಾರೆ, ಅದು ತೋಳುಬಲ ಇರ್ಬೋದು ಮತ್ತು ಒಂದು ಸಾಂವಿಧಾನಿಕ ಅಧಿಕಾರ ಇರ್ಬೋದು, ಈ ಎರಡು ಯಾರಲ್ಲಿ ಹೆಚ್ಚಾಗಿದೆ ಅವರು ಮನಸ್ಸು ಮಾಡಬೇಕು, ಅವರಲ್ಲಿ ಇಚ್ಛಾಶಕ್ತಿ ಬರಬೇಕು. ನಾವು ಯಾವಾಗಲೂ ಏನು ಮಾಡ್ತೀವಿ, ಜನ ಸರಿ ಇಲ್ಲ ಅಂತೀವಿ. ಶ್ರೀಸಾಮಾನ್ಯ ಏನು ಮಾಡುತ್ತೆ, ನಾವು ಹೇಳ್ತೀವಿ ಅದು ತಪ್ಪೇನೆ. ಏನೋ ಓಟ್ ಹಾಕುವಾಗ ಬೇಕಾದ್ರೆ ಪರಮಾಧಿಕಾರ ಶ್ರೀಸಾಮಾನ್ಯ ಹಿಂಗಿದೆ. ಓಟ್ ಹಾಕಿದ ತಕ್ಷಣಕ್ಕೆ ಉಳಿದಿದ್ದೆಲ್ಲ ಸವಾರಿ ಹೊಡೆಯೋದು ಅಧಿಕಾರ ಮಾಡ್ತಕ್ಕಂಥವ್ರೇನೆ. ಹೌದಲ್ವಾ? ಹಾಗಾಗಿ ಇಚ್ಛಾಶಕ್ತಿ ಯಾರಿಗಿರ್ಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬರೋದು ಪೊಲಿಟಿಕಲ್ ವಿಲ್. ಅದು ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಬಂದ್ರೆ ಮಾತ್ರ ನಾವು ಈ ಸಮಾಜನ ಸುಧಾರಿಸಬಹುದೇ ಹೊರತು ನೀವು ಎಲ್ಲೋ ನೋಡಿ, ಓವರ್ ಹೆಡ್ ಟ್ಯಾಂಕ್ ಒಳ್ಳೆ ನೀರು ತುಂಬಿದ್ರೆ ನಲ್ಲಿ ಒಳ್ಳೆ ನೀರು ಬರ್ತದೆ. ನಾವು ಅಲ್ಲಿ ಕೆಟ್ಟ ನೀರು ತುಂಬಿಟ್ಟಿದ್ದೀವಿ. ವಿಧಾನಸೌಧದಲ್ಲಿ ಕೆಟ್ಟ ನೀರು ತುಂಬಿಕೊಂಡು ನನಗೆ ಬೆಳಗ್ಗೆ ಎದ್ದು ಬೇರೆ ಬೇರೆ ನನಗೆ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ನಮಗೆ ಸುಗಮ ಆಗಬೇಕು ಅಂದರೆ ಇಟ್ ಇಸ್ ನೆವರ್. ಎಸ್ ಸರ್. ಚಂದ್ರಶೇಖರ್ ಶೆಟ್ಟಿ ಅವರೇ, ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ, ನಮ್ಮ ಹಣ ಪೋಲ್ ಆಗಬಾರ್ದು ಅಂತ ಹೇಳಿದ್ರೆ ಏನಾಗಬೇಕಂತೀರಿ ವ್ಯವಸ್ಥೆಯಲ್ಲಿ? ಈಗ ನಾವು ಹೇಳ್ದಂಗೆ ಸರ್, ನೀವು ಕೇಳಿದಾಗೆ ಈಗ ನಳಿನಿ ಮೇಡಮ್ ಅವರು ಬಂದರು. ನಳಿನಿ ಮೇಡಮ್ ಅವರು ಬರುವಾಗ ಈ ಒಂದು ಟ್ರಾಫಿಕ್ಕಿಂದ, ರೋಡಿಂದ ಸಮಸ್ಯೆ ನಮ್ಮಲ್ಲಿ ಲೇಟಾಗಿ ಬಂದು ಸ್ಟುಡಿಯೋಗೆ. ಅದೇ ರೀತಿಯಾಗಿ ರಾಜು ಸರ್ ಹೇಳ್ದಂಗೆ ನಮ್ಮಲ್ಲಿ ನಾಯಕರು ಚೆನ್ನಾಗಿರ್ಬೇಕು. ನಮಗೆ ನಾವು ಹೇಳಿದಂಥ ಮೂಲಭೂತ ಸೌಕರ್ಯಗಳನ್ನು ನಮಗೆ ಜನಸಾಮಾನ್ಯರಿಗೆ ಮತ್ತು ಅವ್ರಿಗೆ ಕೊಡ್ತಾ ಬಂದರೆ, ಒಂದು ಮೋರಿದಾಗಿರ್ಬೋದು, ನೀರಿಂದಾಗಿರ್ಬೋದು, ದಿನನಿತ್ಯದ ಏನು ಬೇಕೋ ಅದರದ್ದೆಲ್ಲ ಪದಾರ್ಥಗಳ ರೇಟನ್ನು ಕಮ್ಮಿ ಮಾಡಿ, ಈಗ ಜನ ಸಂಚರಿಸುವಂಥ ಬೆಳಗ್ಗೆ ಕೆಲಸಕ್ಕೆ ಬರ್ತೀವಿ, ಮಾಮೂಲಿ ಕೂಲಿ ಕಾರ್ಮಿಕರು ಇರ್ತಾರೆ, ಅಂಗಡಿಗೆ ಹೋಗೋರು ಇರ್ತಾರೆ, ಹಾಸ್ಪಿಟ್ಲ್ಗಳು ಹೋಗೋರು ಇರ್ತಾರೆ, ಶಾಲೆಗೆ ಹೋಗೋರು ಇರ್ತಾರೆ. ಅಂಥವರಿಗೆಲ್ಲ ಒಂದು ಒಳ್ಳೆ ರೋಡು, ಒಳ್ಳೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ತುಂಬ ಚೆನ್ನಾಗಿ ಬೆಂಗಳೂರು ಸಿಟಿಯಲ್ಲಿ ಬದುಕ್ಬೋದು ಅಂತ ನಾನು ಹೇಳ್ತೀನಿ ಸರ್. ಎಸ್ ಸರ್. ನಳಿನಿ ಮೇಡಮ್, ಕೊನೆ ರಿಯಾಕ್ಷನ್ ಕೊಡೋದಾದರೆ ಏನಾಗಬೇಕು ಅಂತೀರಿ ಇಂತಹ ವ್ಯವಸ್ಥೆಯಲ್ಲಿ? ಸರ್, ಇವತ್ತೇನು ಅಧಿಕಾರ ಬೇಕು ಅಂತ ಅಧಿಕಾರಕ್ಕೋಸ್ಕರ ಏನು ಇಳ್ದಿದ್ದಾರಲ್ವಾ, ಅಧಿಕಾರ ಪಡ್ಕೊಂಡು ನಡೀತಾ ಇದ್ದಾರಲ್ವಾ, ಅವ್ರಿಗೆ ಒಂದು ಸಣ್ಣ ಪ್ರಾಮಾಣಿಕತೆ ಉಟ್ಕೊಳ್ಬೇಕು ಸರ್ ಅವ್ರ ಹೃದಯದಲ್ಲಿ. ಇವರು ಮಾಡಿರೋ ರಸ್ತೆ ಗುಂಡಿಗಳಿಗೆ ನಾಳೆ ಅವ್ರ ಅಪ್ಪನೋ ಇಲ್ಲ ಅವರ ಮಕ್ಕಳು, ಅವ್ರ ಅಣ್ತಂದಿರೋ ಅಕ್ಕಂಗಿರೋ ಬಿದ್ದು ಇನ್ನೇನೋ ಆಗ್ಬೋದು ಅನ್ನೋ ಪರಿಹಾರ ಕೊಡ್ತೀವಿ ಅಂತಾರೆ ಮೇಡಮ್ ಅವರು. ಒಂದು 3 ಲಕ್ಷ ರೂಪಾಯಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಪರಿಹಾರ ಕೊಡಬೇಕು ಅಂತೇಳಿ. ಒಂದು ಅರ್ಜಿ ಹಾಕಿದ್ರೆ ಒಂದು 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಬೇರೆಯವ್ರಿಗೆ ಪರಿಹಾರ ಕೊಡ್ಬೋದು, ಇವರ ಸ್ವಂತ ಏನು ಬ್ಲಡ್ ಹಂಚ್ಕೊಂಡು ಹುಟ್ಟಿದವ್ರಿಗೂ ಅದೇ ಪರಿಸ್ಥಿತಿ ಬರ್ಬೋದು ಅನ್ನೋದು ಅವ್ರಿಗೆ ಬರಬೇಕು ಸರ್. ಯಾಕಂದ್ರೆ
ಈ ಮನಸ್ಸು ಅನ್ನೋದು ಇದೆಯಲ್ಲ, ಇದು ಬದಲಾವಣೆ ಆಗಬೇಕು. ನಾವು ಹೀಗೆ ಇರ್ತೀವಿ, ನಾವು ಹಿಂಗೆ ಮೆರಿತೀವಿ, ನಾವು ಹಿಂಗೆ ತಿಂತೀವಿ, ತಿನ್ನಿ ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಅದಕ್ಕೆ ರಾಜಕೀಯಕ್ಕೆ ಬಂದರು ಅಂತಂದರೆ ಅವರು ಹಿಂಗಿದ್ದವರು ಹಿಂಗೆ ಬೆಳೀತಾರೆ, ಅದು ಎಲ್ರಿಗೂ ಗೊತ್ತಿರೋದು. ಎಲ್ಲೋ ಒಬ್ಬರು ಇಬ್ಬರು ಪ್ರಾಮಾಣಿಕ ದಕ್ಷ ರಾಜಕಾರಣಿಗಳು ಇವತ್ತು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ತಿನ್ಲಿಕ್ಕೋಸ್ಕರನೇ, ಈ ಒಂದು ಏನು ಬೆಳಿಲಿಕ್ಕೋಸ್ಕರನೇ, ಆರ್ಥಿಕವಾಗಿ ಸಬಲರಾಗಲಿಕ್ಕೋಸ್ಕರನೇ ಇಲ್ಲಿ ಅಷ್ಟು ನುಂಗ್ಬೋದು, ಅಲ್ಲಿ ಕೋಟಿ, ಇಲ್ಲಿ ಅಂದರೆ ಈ ಥರ ಮಾಡೋದು ನಾವು ನೋಡ್ತಾನೆ ಇದ್ದೀವಿ. ಇದು ಸತ್ಯ ಕೂಡ. ಆದರೆ ಒಂದಿಷ್ಟು ಪ್ರಾಮಾಣಿಕತೆಯನ್ನು ಮತ್ತು ಒಂದಿಷ್ಟು ಒಂದು ನಮ್ಮ ಒಂದು ಮಾನಸಿಕ ಒಂದು ಶ್ರೇಷ್ಠತೆಯನ್ನು ಉಳಿಸ್ಕೋಬೇಕು. ಜನ ನೆನೆಸ್ಕೊಳ್ಳೋದು ಈ ರೋಡ್ ಮಾಡಿದವರು ಇಂಥವ್ರು ಒಂದು ಬೋರ್ಡು ಹಾಕ್ತಾರೆ, ಇಂಥ ಶಾಸಕರ ಅನುದಾನದಲ್ಲಿ ಈ ರಸ್ತೆ ಏನು ಮಾಡಿದ್ದು, ಆ ಒಂದು ಪ್ರಾಮಾಣಿಕತೆ ಉಳಿಸ್ಕೊಳ್ಳಿ. 1 ವರ್ಷ, ಈಗ ಶಾಸಕರು 5 ವರ್ಷ, 5 ವರ್ಷದೊಳಗೆ ಪ್ಯಾಟ್ ಹೋಲ್ಸು ಅಂದರೆ ಇನ್ನು ಏನಲ್ಲಿ ಅವರು ಹೆಸರಿಗೊಂದು ಅವರೇ ಹಾಕ್ಕೊಂಡಂಗೆ, ಅಲ್ಲಿ ಹೆಸರಿಗೊಂದು ಅವ್ರ ಕಟ್ಔಟಿಗೆ ಅವರೇ ಒಂದು ಇದು ಹಾಕ್ಕೊಂಡಂಗೆ. ಅಂದರೆ ಎಷ್ಟು ಒಂದು ಕಳಪೆ ವ್ಯವಸ್ಥೆಯನ್ನು ನಮ್ಮ ಬೆಂಗಳೂರಲ್ಲಿ, ಅದು ಎಷ್ಟು ವಿಶಾಲವಾಗಿ ಐಟಿ ಹಬ್ಬು ಏನೇನೋ ಹೇಳ್ತೀವಿ ನಾವು. ವಿ ಹ್ಯಾವ್ ಗ್ರೋನ್ ಲೈಕ್ ಎನಿಥಿಂಗ್. ಒಂಥರ ಏನು ಅಷ್ಟು ಗ್ರ್ಯಾಂಡ್ ಸೀನ್ ನಮ್ಮ ಹೊರಗಡೆಯಿಂದ ನೋಡಿದ್ರೆ. ಆದರೆ ನಮ್ಮ ಬಗ್ಗೆ ನಮ್ಮ ನೆಲಗಳನ್ನು ನಾವು ನೋಡ್ಕೊಂಡು ಹೋದರೆ ಏನೋ ಬರಬೇಕು. ಅವ್ರು ರಾಜಕಾರಣಿಗಳು ವಾಕ್ ಮಾಡಬೇಕು, ಯಾವ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇದೆ, ಒಂಚೂರು ವೈಯಕ್ತಿಕ ಖರ್ಚು ಮಾಡಿ. ಅವರು ರಸ್ತೆಗಳು ಅವ್ರು ನಾಳೆ ಅಲ್ಲಿಗೆ ಬರ್ತಾರೆ ಅಂದ್ರೆ ಎಲ್ಲವೂ ಕೂಡ ಇವತ್ತು ಸಂಜೆ ಸಿದ್ಧವಾಗಿರುತ್ತೆ ಮೇಡಮ್. ಅವ್ರಿಗೆ ಅದರ ಅನುಭವ ಆಗಲ್ಲ. ಅದು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಯಾವುದೇ ಪ್ರದೇಶಗಳಿಗೆ ಯಾವುದೇ ರಾಜಕಾರಣಿ, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಸಚಿವರು ಹೋದಾಗಲೂ ಕೂಡ ಆ ವ್ಯವಸ್ಥೆ ಆಗೇ ಆಗುತ್ತೆ. ಹೀಗಾಗಿ ಅವರ ಅನುಭವಕ್ಕಿಲ್ಲ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ 1 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿರೋದು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಇದನ್ನು ವಿರೋಧ ಪಕ್ಷವು ಕೂಡ ಲೂಟಿ ಅಂತ ಕರೆದಿದೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು, ಸರ್ಕಾರದವರು ಹೆಂಗೆ ಸ್ವೀಕಾರ ಮಾಡ್ತಾರೆ, ಸರಿಪಡಿಸೋ ಪ್ರಯತ್ನಗಳೇನಾದರೂ ಆಗುತ್ತಾ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.